ಇವತ್ತಿಂದು ಓಕೆ. ಸೊ ನಿನ್ನೆವರೆಗೂ ನಾವು 4 ತುಂಬಾ ಮುಖ್ಯವಾದಂತ ಶ್ಲೋಕಗಳನ್ನ ನಾವು ನೋಡಿದ್ವಿ. ಯಾರು ಡಿವೋಟಿ ಒಬ್ರು 4 ಜನ ಡಿವೋಟೀಸ್ ಅಲ್ಲಿ ಒಬ್ರು ಒಂದು ಶ್ಲೋಕ ಅನುವಾದ ಫಟಾಫಟ್ ಹೇಳ್ಕೊಂಡ್ ಬರ್ತೀರಾ? 8, 9, 10, 11 ಬರೀ ಶ್ಲೋಕ ಅನುವಾದ. ಯಾರು ಕೀರ್ತನೆ ಮಾಡಿದಿರೋ ಮಂಗಳಾಚರಣೆ ಮಾಡಿದಿರೋ ಡಿವೋಟೀಸ್ ನಿಮ್ಮನ್ ಬಿಟ್ಟು ನಾನು ಕೇಳ್ತಾರೆ. ಸುಮಂಗಳ ಮಾತಾಜಿ 8ನೇ ಶ್ಲೋಕ ಅನುವಾದ. ಓಕೆ ಮಾತಾಜಿ, ಓಕೆ ಮಾತಾಜಿ. ಹರೇ ಕೃಷ್ಣ. ಅಧ್ಯಾಯ 10 ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಭಾವ ಸಮನ್ವಿತ. ಅನುವಾದ: ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೇ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡ್ರಿ 9ನೇದು ಮಾತಾಜಿ ನಾನ್ರಿ. ಭಗವದ್ಗೀತಾ 10ನೇ ಅಧ್ಯಾಯ 9ನೇ ಶ್ಲೋಕ ಅನುವಾದ. ನಿಶಾಂತ ಮಾತಾಜಿ ಮಾಡಿ. ಅಧ್ಯಾಯ 10 ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅನುವಾದ: ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಸುಜಾತಾ ಮಾತಾಜಿ ಹೇಳ ಮಾತಾಜಿ. ಮಾತಾಜಿ ಮಾಡಿ 10ನೇ ಶ್ಲೋಕ. ತೇಷಂ ಸತತಂ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಂತತೆ. ಅನುವಾದ: ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುನ್ನಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ತಿಳುವಳಿಕೆಯನ್ನು ನಾನು ಕೊಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸ್ವಾತಿ ಮಾತಾಜಿ ಹೇಳ್ತೀರಾ 11th ಶ್ಲೋಕ? ಇಸ್ ಇಟ್ ಪಾಸಿಬಲ್ ಮಾತಾಜಿ? ಸ್ವಾತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾ ಟೆಂಪಲ್ ಅಲ್ಲಿ ಇದ್ದೆ ಮಾತಾಜಿ, ನಾನು ಬುಕ್ ತಗೊಂಡ್ ಬಂದಿಲ್ಲ ಇವತ್ತು. ನಾ ಕ್ಲಾಸಿಗೆ ಜಾಯ್ನ್ ಆದೆ ಮಾತಾಜಿ. ಸಾರಿ ಮಾತಾಜಿ. ನೋ ಪ್ರಾಬ್ಲಮ್ ಮಾತಾಜಿ. ಸುನೀತಾ ಮಾತಾಜಿ ಮಾಡ್ತೀರಾ? 11ನೇ ಶ್ಲೋಕ ಹೇಳ್ತೀರಾ? ಎಷ್ಟನೇದಾರಿ ಮಾತಾಜಿ? 10ನೇ ಅಧ್ಯಾಯ 11ನೇ ಶ್ಲೋಕ. ಓಕೆ, ಯಾರು ರೆಡಿ ಇದ್ದೀರಾ? ಪ್ರೇಮ ಮಾತಾಜಿ, ಡಾಕ್ಟರ್ ಭವಾನಿ ಮಾತಾಜಿ ರೆಡಿ ಇದ್ದೀರಾ? ಬುಕ್ ಇಟ್ಕೊಂಡಿದ್ದೀರಾ? ಮಾತಾಜಿ ನಾನು ಕ್ಲಿನಿಕ್ ಅಲ್ಲಿ ಇದ್ದೀನಿ. ಇನ್ಫ್ಯಾಕ್ಟ್ ಪೇಷಂಟ್ಸ್ ಆಮೇಲೆ ನೋಡೋಣ ಅಂತ ಹೇಳಿ ನಿಮ್ ಕ್ಲಾಸ್ ಕೇಳಿಸ್ಕೊಂತಿದೀನಿ ಮಾತಾಜಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಸುನೀತಾ ಮಾತಾಜಿ. ಮಾತಾಜಿ 11ನೇ ಶ್ಲೋಕ ರೀ ಮಾತಾಜಿ. 11ನೇ ಶ್ಲೋಕ. ತೇಷಾಮೇವಾನು ಕಂಪಾರ್ಥಂ ಹೇಳಿರಿ ಮಾತಾಜಿ. ನಾನು ಹೇಳ್ರಿ. ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ. ಅಹಂ ಅಜ್ಞಾನಜಂ ತಮಃ ನಾಶಯಾಂ ಮಾತ್ರಂ ಭಾವಸ್ಥೋ ಜ್ಞಾನದೀಪೇನ ಭಾಸತಾ. ಅನುವಾದ ಓದ್ಲಿ ಮಾತಾಜಿ. ಓದ್ರಿ ಮಾತಾಜಿ, ಅನುವಾದ ಓದಿ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪವು ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಇದು ಆಯ್ತು 4 ಭಗವದ್ಗೀತೆಯ ತುಂಬಾ ಮುಖ್ಯವಾದಂತ 4 ಶ್ಲೋಕಗಳು. ಇದಕ್ಕೆ ಭಗವದ್ಗೀತೆ ಸಾರಾಂಶ ಶ್ಲೋಕ ಅಂತ ಕೂಡ ಕರೀತಾರೆ. ಓಕೆ, ಇದ್ 4 ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಭಗವದ್ಗೀತೆ ಅರ್ಥ ಆದಂಗೆ ಲೆಕ್ಕ ಅಂತ ಕೃಷ್ಣ. ಓಕೆ, ಇವಾಗ ಈ 4 ಶ್ಲೋಕಗಳು ಭಗವಂತ ನೋಡಿದ್ಮೇಲೆ ಮಾತಾಜಿ 8, 9, 10, 11 ಹೌದು ಹೌದು
ಓಕೆ, 4 ಶ್ಲೋಕ ಆದ್ಮೇಲೆ ಇವಾಗ ಅರ್ಜುನನ ಪ್ರಾರ್ಥನೆ ಶುರುವಾಗತ್ತೆ. ತುಂಬಾ ಮುಖ್ಯವಾದ ಪ್ರಾರ್ಥನೆ. 12-13 ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅರ್ಜುನ ಹೇಳೋದು. ಅನುವಾದ ಯಾರು ಓದ್ತೀರಾ? ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನುವಾದ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಳ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದೆಯೇ? ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಸೊ ತುಂಬಾ ಮುಖ್ಯವಾದಂತದ್ದು ಶ್ಲೋಕ ಇದು. ನೋಡಿ, ಭಗವಂತನ ಬಗ್ಗೆ ತನ್ನ ಬಗ್ಗೆ ಅವನ ಒಂದು ಅಂದ್ರೆ ಭಗವಂತನ ಬಗ್ಗೆ ಯಾರಿಗೂ ಅರ್ಥ ಆಗಲ್ಲ ಅಲ್ವಾ? ನಾವು ನೋಡಿದ್ವಲ್ವಾ, ಋಷಿ ಮುನಿಗಳು ದೇವತೆಗಳಿಗೆ ಕೂಡ ಗೊತ್ತಿಲ್ಲ ಯಾರು ಮೂಲ ಅನ್ನೋದು. ಅವರ ಮೂಲ ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾರಿಂದ ಹುಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಆ ಶಕ್ತಿ ಏನವ್ರಿಗೆ ಒಂದು ವರ ಕೊಡೋದಕ್ಕೆ ಶಕ್ತಿ ಇದೆಯೋ, ಆ ಶಕ್ತಿ ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ ಅದು ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಜಸ್ಟ್ ಅವರು ಒಂದು ಕಠಪುತ್ಲಿ ತರ ಅವರ ಗೊಂಬೆ ತರ ಆಡಿಸ್ತಾ ಇದಾರೆ ಅಷ್ಟೇ ಗೊತ್ತು ಅವ್ರಿಗೆ. ಯಾರು ಅವ್ರ ಮೇಲೆ ನಿಯಂತ್ರಕ್ಕಾಗಿದ್ದಾರೆ ಅನ್ನೋದು ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ದೂರ ಇದೆ ಆಧ್ಯಾತ್ಮಿಕ ಲೋಕ. ದೇವತೆಗಳು ಜಸ್ಟ್ ಭೌತಿಕ ಲೋಕ. ನಮ್ ತರ ಇನ್ನೊಂದು ಲೋಕದಲ್ಲಿ ಇದಾರೆ ಅಷ್ಟೇ. ಅವರು ತುಂಬಾ ಹತ್ರ, ನಮಗೂ ಅವರು ತುಂಬಾ ಹತ್ರ ಅಲ್ವಾ? ತುಂಬಾ ನಿಯರ್ ಬೈ ಅವರು. ಹಾಗಾಗಿ ಅವರು ಜೀವಿಗಳೇ. ಆಕ್ಚುಲಿ ದೇವತೆಗಳು ಕೂಡ ಜೀವಿಗಳೇ, ಜೀವತತ್ವ ಅವರು. ಕೃಷ್ಣ ಸ್ವಯಂ ಭಗವಾನ್ ವಿಷ್ಣು ತತ್ವ. ಹಾಗಾಗಿ ಯಾರಿಗೂ ಗೊತ್ತಿಲ್ಲದರ ವಿಷಯ ಭಗವಂತ ಅವನ ಬಗ್ಗೆ ಹೇಳಿದಾಗ ಮಾತ್ರ ಗೊತ್ತಾಗತ್ತೆ. ಸೊ ಇದನ್ನ ಕೇಳಿದ್ಮೇಲೆ 4 ಶ್ಲೋಕ ಕೇಳಿಸ್ಕೊಂಡ್ಮೇಲೆ ಅರ್ಜುನ ಹೇಳ್ತಾ ಇರೋದು ಈ ಮಾತು ಏನಂತಾನೆ? ನೀನು ಪರಂಬ್ರಹ್ಮ. ಪರಬ್ರಹ್ಮ ಅಂದ್ರೆ ಏನರ್ಥ? ನಾವೆಲ್ಲರೂ ಆಧ್ಯಾತ್ಮಿಕ ಜೀವಿ. ಬ್ರಹ್ಮ ಅಂದ್ರೆ ಆಧ್ಯಾತ್ಮಿಕ. ಬ್ರಹ್ಮ ಅಂದ್ರೆ ಆ ಬ್ರಹ್ಮ ಅಲ್ಲ, ಯಾವುದು ಗುಣಾವತಾರ ಬ್ರಹ್ಮ ಇದಾರಲ್ವಾ, ಸೃಷ್ಟಿಕರ್ತ, ಅವರಲ್ಲ. ಬ್ರಹ್ಮನ್ ಅಥವಾ ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂದ್ರೆ ಅದು ಆಧ್ಯಾತ್ಮಿಕ ಶಕ್ತಿ, ಭಗವಂತನ ಆಧ್ಯಾತ್ಮಿಕ ಶಕ್ತಿ, ಸ್ಪಿರಿಚುವಲ್. ಅದು ಯಾವ ಒಂದು ಪರಬ್ರಹ್ಮನ ಮುಖಾಂತರದಿಂದ ನಾವೆಲ್ಲರೂ ಜೀವಿರಾಶಿಗಳು ಹುಟ್ಟಿರೋದಲ್ವಾ. ನಾವೆಲ್ಲ ಜೀವಿರಾಶಿಗಳು ಯಾವಾಗ್ಲೂ ಇರ್ತೀವಿ. ನಾವು ಚಿಕ್ಕವರಿದ್ದಾಗ್ಲೂ ಅದೇ ವ್ಯಕ್ತಿ, ಇವಾಗ ದೊಡ್ಡವರಾಗಿ ದೊಡ್ಡ ದೇಹ ಬೆಳೆದಾಗ್ಲೂ ಅದೇ ವ್ಯಕ್ತಿ, ನಾವು ಸತ್ತ ಮೇಲೂ ಅದೇ ವ್ಯಕ್ತಿನೇ, ಸಾಯೋ ಸಮಯಕ್ಕೆ ಬಂದಾಗ್ಲೂ ನಾವು ವಯಸ್ಸಾದ್ಮೇಲೂ ಅದೇ ವ್ಯಕ್ತಿನೇ. ನಾವು ಓನ್ಲಿ ಶರೀರ ಮಾತ್ರ ಬದಲಾಗಿರೋದು ಅಲ್ವಾ? ಭಗವಂತ ಆಗ್ಲೇ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ನಾವೆಲ್ಲ ಮನುಷ್ಯರೆಲ್ಲರೂ, ಪ್ರಾಣಿ ಪಕ್ಷಿಗಳು ಎಲ್ಲರೂ, ಪ್ರತಿಯೊಂದು ಜೀವಿಗಳು ಭಗವಂತನ ಒಂದು ಶಕ್ತಿ, ತಟಸ್ಥ ಶಕ್ತಿ ನಾವೆಲ್ಲರೂ. ಹೌದಾ? ಸೊ ಕೃಷ್ಣ ಹೇಳ್ತಾ ಇರೋದೇನು ಇಲ್ಲಿ, ಅರ್ಜುನ ಹೇಳ್ತಾ ಇರೋದೇನು, ದಟ್ ನೀನು ಪರಬ್ರಹ್ಮ. ನಾವೆಲ್ಲರೂ ಬ್ರಹ್ಮನ್ ಆದ್ರೆ, ನಾವೆಲ್ಲರೂ ಆಧ್ಯಾತ್ಮಿಕ ಜೀವಿಗಳಾದ್ರೆ, ಭಗವಂತ ಪರಬ್ರಹ್ಮ, ಸೂಪರ್ ಹ್ಯೂಮನ್. ಅವನು ನಮ್ಮೆಲ್ಲರಿಗೂ ಪ್ರಜ್ಞೆ ಇರೋದ್ರಿಂದ ನಮ್ಮೆಲ್ಲರೂ ಪ್ರಜ್ಞೆ ಇರೋದ್ರಿಂದ ನಾವೆಲ್ಲರೂ ಮಾತಾಡ್ತಾ ಇರೋದು, ಕಾರ್ಯ ನಡ್ಸ್ಕೊಂಡು ಹೋಗ್ತಾ ಇರೋದು. ಸೊ ಭಗವಂತನಲ್ಲಿ, ಪರಮಾತ್ಮ ರೂಪದಲ್ಲಿ ಭಗವಂತ ಎಲ್ಲಾ ಜೀವಿರಾಶಿಗಳಿದ್ದಾರೆ. ಹೌದಾ? ಇವಾಗ ನನ್ ಮನ್ಸಲ್ಲಿ ಏನ್ ನಡೀತದೆ, ಕಲ್ಪನಾ ಮಾತಾಜಿ ಮನ್ಸಲ್ಲಿ ಏನ್ ನಡೀತದೆ ವಿಚಾರಗಳು, ಹೌದಾ? ಸಂಗೀತ ಮಾತಾಜಿ ಮನ್ಸಲ್ಲಿ ಏನ್ ನಡೀತದೆ, ಎಲ್ಲಾರ ಬಗ್ಗೆನೂ ಇವತ್ ನಾವ್ ಯಾರ್ಯಾರು ಇದೀರೋ, ಹೌದಾ, ಇವ್ರ ಜೊತೆ ಇದ್ರ ಪ್ರಪಂಚದ ಎಲ್ಲಾ ವ್ಯಕ್ತಿಗಳ ಬಗ್ಗೆನೂ ಕೇವಲ ಭಗವಂತ ಕೃಷ್ಣನಿಗೆ ಗೊತ್ತು ನಮ್ ಮನ್ಸಲ್ಲಿ ಏನ್ ನಡೀತದೆ ಅನ್ನೋದು. ಹೌದಾ? ಹಾಗಾದ್ರೆ ಭಗವಂತ ಪರಮಾತ್ಮ ರೂಪದಲ್ಲಿ ಅದೇ ಪರಮಾತ್ಮ. ಹಾಗಾಗಿ ಕೃಷ್ಣ ಪರಬ್ರಹ್ಮ.
ಸೊ ಭಗವಂತ ಇಲ್ಲಿ ಅರ್ಜುನ ಹೇಳ್ತಾ ಇರೋದೇನು, ಭಗವಂತ ಕೃಷ್ಣ ಬಂದ್ಬಿಟ್ಟು ಪರಬ್ರಹ್ಮ ಅಲ್ವಾ. ಈಗ ಮಾಯವಾದಿ ತತ್ವಗಳಿಗೆ ಮಾಯವಾದಿ ಸಿದ್ಧಾಂತ ಫಾಲೋ ಮಾಡ್ರೆ ಏನಂತಾರೆ, ಅವ್ರಿಗೆ ಈ ವ್ಯತ್ಯಾಸ ಗೊತ್ತಿಲ್ಲ. ಜೀವಿ ಮತ್ತೆ ಪರಬ್ರಹ್ಮ, ಬ್ರಹ್ಮ ಪರಬ್ರಹ್ಮ, ಜೀವಿ ಪರಮಾತ್ಮ ಎರಡರ ವ್ಯತ್ಯಾಸ ಅವ್ರಿಗೆ ಗೊತ್ತಿಲ್ದಿರೋದ್ರಿಂದ ಅವ್ರಿಗೆ ಒಂದೇ. ಜೀವಿ ಪರಮಾತ್ಮ ಎರಡು ಒಂದೇ ಅವ್ರ ಪ್ರಕಾರ. ಬಟ್ ಜೀವಿ ಪರಮಾತ್ಮ ಒಂದೇ ಆಗ ಸಾಧ್ಯನಾ? ಏನು ಭಗವಂತ ಪರಮಾತ್ಮ ಮಾಡೋದಿಕ್ ಸಾಧ್ಯನೋ, ಏನ್ ಎಲ್ಲಾ ಜೀವಿ ರಾಶಿಗಳ ಹೃದಯದಲ್ಲಿ ಏನಿದೆ ಅಂತ ಅರ್ಥ ಮಾಡೋಕ್ ಸಾಧ್ಯ? ನನಗೆ ಅರ್ಥ ಆಗತ್ತಾ? ಸಂಗೀತ ಮಾತಾಜಿ ಮನ್ಸಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗತ್ತಾ? ಪ್ರೇಮ ಮಾತಾಜಿ ಮನ್ಸಲ್ಲಿ ಏನಿದೆ ನನಗೆ ಗೊತ್ತಾಗತ್ತಾ? ಇಲ್ಲ. ಜೀವಿಗ್ ಬರೀ ಅವನ ದೇಹದ ಬಗ್ಗೆ ಮಾತ್ರ ಗೊತ್ತು. ನನಗೆ ನನ್ ಮನ್ಸಲ್ಲಿ ಏನ್ ನಡೀತಾ ಅಷ್ಟೇ ಗೊತ್ತು. ನನಗೆ ಎಷ್ಟು ಹಶು ಆಗ್ತಾ ಇದೆ, ನನಗೇನ್ ಯೋಚನೆ ಬರ್ತಾ ಇದೆ, ನನಗೆಲ್ಲ ಹೊಟ್ಟೆ ನೋವು ಇದೆಯಾ, ಕಾಲು ನೋವು ಇದೆಯಾ, ನನ್ ದೇಹದ ಬಗ್ಗೆ ಮಾತ್ರ ಗೊತ್ತು ಅಲ್ವಾ. ಸೊ ನಾವು ಕೇವಲ ಒಂದೇ ಶರೀರಕ್ಕೆ ಸೀಮಿತವಾಗಿರುವಂತ ವ್ಯಕ್ತಿಗಳು. ನಮ್ಮ ಶಕ್ತಿ ತುಂಬಾ ಮಿತವಾಗಿರುವಂತದ್ದು. ಬಟ್ ಭಗವಂತ ಅವನ ಪರಮಾತ್ಮ ರೂಪದಲ್ಲಿ ಅವನು ಸರ್ವವ್ಯಾಪಿ. ಅವನು ಎಲ್ಲಾರ ವಿಷಯದ ಬಗ್ಗೆನೂ ಅವನಿಗೆ ಜ್ಞಾನ ಇರುತ್ತೆ. ತ್ರಿಕಾಲ ಜ್ಞಾನಿ ಅವನು ಅಲ್ವಾ. ಹಾಗಾಗಿ ಕೃಷ್ಣ ಮಾತ್ರ ಪರಬ್ರಹ್ಮ ಅಂತ ಅನ್ಸ್ಕೊಂತಾನೆ, ಜೀವಿ ಅಲ್ಲ. ಜೀವಿ ಯಾವತ್ತು ಪರಬ್ರಹ್ಮ ಆಗಲ್ಲ. ಜೀವಿಯ ಒಂದು ಗುರ್ತು ಯಾವತ್ತೂ ಅವನೊಬ್ಬ ಜೀವಿನೇ. ಅವನು ಭಗವಂತನ ಧಾಮಕ್ಕೆ ಹೋದ್ಮೇಲೂ ಭಗವಂತನ ಅಂಶ ಆಗಿ ಉಳ್ಕೋತಾನೆ. ಅವಾಗ ನಾವ್ ಹೇಳಲ್ವಾ, ಮಕ್ಳಿಗೆ ಹೇಳಲ್ವಾ, ನೀನ್ ದೊಡ್ಡ ಬೆಳೆದು ದೊಡ್ಡ ಲಕ್ಷಗಟ್ಲೆ ರೂಪಾಯಿ ಸಂಪಾದನೆ ಮಾಡ್ತಿರ್ಬೋದಪ್ಪ, ಆದ್ರೂ ನೀನ್ ನನ್ ಮಗನೇ ಅಲ್ವಾ, ನಾನ್ ಹುಟ್ಟಾದ್ಮೇಲೆ ನೀನ್ ಬಂದಿರೋದು ಅಂತ ಹೇಳಲ್ವಾ? ದೊಡ್ಡವ್ರು ಹೇಳೋದ್ ಕೇಳಿಲ್ವಾ? ನೀನ್ ಎಷ್ಟೇ ದೊಡ್ಡವ್ರು ಆದ್ರೂ ನೀನ್ ನನ್ ಮಗನೇ ಅಲ್ವಾ. ಯಾವತ್ತೂ ಅವನ ಅಮ್ಮ ಅಪ್ಪ ಸ್ಥಾನ ತಗೊಳಕ್ ಆಗಲ್ಲ, ಎಷ್ಟೇ ಅವ್ನ್ ದೊಡ್ಡವನಾಗಿದ್ರು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು. ಹಂಗೆ ಕೃಷ್ಣನ ಸ್ಥಾನ ಯಾರು ತಗೊಳಕ್ ಆಗಲ್ಲ. ನಾವೆಲ್ಲರೂ ಅದೇ ಅಂಶಗಳಾಗಿ ಉಳ್ಕೋತೀವಿ. ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಉಳ್ಕೋತೀವಿ ಅಷ್ಟೇ. ಓಕೆ. ಸೊ ಇಲ್ಲಿ ಅರ್ಜುನ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ನೀನು ಪರಬ್ರಹ್ಮ, ಕೃಷ್ಣ ಇಸ್ ಪರಬ್ರಹ್ಮ ಅಂಡ್ ಪರಂ ಧಾಮ. ಎಲ್ಲರೂ ಭಗವಂತನಲ್ಲಿ ನಿವಾಸ ಆಗ್ಬೇಕಲ್ವಾ. ಪರಂ ಧಾಮ ಅಂದ್ರೆ ಏನರ್ಥ? ಪರಮ ಅಂದ್ರೆ ಏನರ್ಥ? ಪರಮ ಅಂದ್ರೆ ಏನು, ಯಾರು ಹೇಳ್ತೀರಾ? ಶ್ರೇಷ್ಠ ಅಲ್ವಾ? ಶ್ರೇಷ್ಠ. ಪರಂಧಾಮ ಅಂದ್ರ ಪರಮಾತ್ಮ ಅಷ್ಟು ಪವಿತ್ರ ಅಂತಾರ. ಪರಮ ಅಂದ್ರೆ ಶ್ರೇಷ್ಠ, ಪರಮ ಧರ್ಮ, ಪರಮೋ ಧರ್ಮ, ಭಾಗವತ ಧರ್ಮ ಅಲ್ವಾ. ಭಗವಂತನ ಸೇವೆ ಮಾಡೋ ಧರ್ಮ ಏನಿದೆಯಲ್ಲ, ನಮಗೆ ಎಲ್ಲಾ ಭೌತಿಕದ ಧರ್ಮಗಳಕ್ಕಿಂತ ಶ್ರೇಷ್ಠವಾದಂತ ಧರ್ಮ ಇದು. ಕೃಷ್ಣ ಭಕ್ತಿ ಮಾಡೋದು, ಕೃಷ್ಣನ ಸೇವೆ ಮಾಡೋದು ಪರಮೋದ್ ಧರ್ಮ ಇದು. ಸೊ ಇಲ್ಲಿ ಪರಂ ಧಾಮ ಅಂತಿದ್ದಾನೆ ಅರ್ಜುನ. ಅಂದ್ರೆ ಏನರ್ಥ? ಭಗವಂತನ ಮನೆಗೆ ವಾಪಸ್ಸು ಹಿಂದಿರುಗೋದೇ ಎಲ್ಲಾ ಜೀವಿರಾಶಿಗಳ ಲಕ್ಷ್ಯ ಆಗಿರ್ಬೇಕು. ನಾವೇನು ಊಬರಲ್ಲಿ ಡೆಸ್ಟಿನೇಷನ್ ಕೊಡ್ತೀವಲ್ವಾ, ಎಲ್ಲಿ ಹೋಗ್ಬೇಕು ಅನ್ನೋದು, ಹೌದಾ? ಈ ಒಂದು ಜಾಗ ಇಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಆ ಜಾಗಕ್ಕೆ ಹೋಗ್ಬಿಟ್ಟದ್ಮೇಲೆ ನಾವ್ ಅಲ್ಲಿ ತಲುಪಿದ್ವಿ ಅಂತ ಅರ್ಥ, ಹೌದಾ? ನಮ್ ಜರ್ನಿ ಎಲ್ಲಿ ಶುರುವಾಗಿದೆ, ನಮ್ಮ ಪ್ರಯಾಣ ಅನ್ನೋದು ಯಾವ್ದೋ ಕಾಲದಿಂದ ಶುರುವಾಗಿದೆ. ನಾವ್ ಯಾವ ಕಾಲಕ್ಕೆ ಈ ಭೂಮಿ ಬಂದ್ ಬಿದ್ದವೋ ನಮಗ್ ಗೊತ್ತಿಲ್ಲ. ಬಟ್ ಬಿದ್ದಂತೂ ಆಯ್ತು, ಫಾಲ್ ಡೌನ್ ಅಂತೂ ಆಗೋಯ್ತು. ಈಗ ನಾವ್ ಎಲ್ಲಿ ಹೋಗ್ತಿದೀವಿ ನಾವು ನಮಗ್ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದೀವ ನಮಗ್ ಗೊತ್ತೇ ಇಲ್ಲ. ಬಟ್ ಎಲ್ಲಿ ಹೋಗ್ಬೇಕು ಅಂತ ಇದೆ ಶಾಸ್ತ್ರ. ಎಲ್ಲಿಗೆ ಹೋಗ್ ಮುಟ್ಬೇಕು ನಾವು ಕೊನೆಗೆ? ಭಗವಂತನ ಧಾಮಕ್ಕೆ ಹೋಗ್ ಮುಟ್ಬೇಕು ಅಲ್ವಾ. ಸೊ ಭಗವಂತನ ಧಾಮಕ್ಕೆ ಹೋಗಿ ಮುಟ್ಟೋದಿಕ್ಕೆ ಏನ್ ದಾರಿ ಇದೆಯೋ ಅದನ್ನ ತಗೋಬೇಕು ಜೀವಿ ಅಲ್ವಾ. ಅವಾಗ ಅವ್ನ್ ಮನೆಗ್ ಬಂದಂಗೆ, ಅವನ್ ಮನೆಗ್ ಬಂದ್ರೆ ಹೆಂಗೆ ಅವನ್ ಎಷ್ಟು ಸುಖ ಪಡ್ತಾರೆ, ಅಮ್ಮ ನನ್ ಮನೆಗ್ ಬಂದಾಯ್ತು ಅಂತ ಅವ್ನು ಎಷ್ಟು ಖುಷಿ ಪಡ್ತಾನೆ. ಆ ಸುಖ, ಆ ಪರಮ ಶಾಂತಿ ಸಿಗತ್ತೆ ಜೀವಿಗೆ. ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರ. ಕೃಷ್ಣನಷ್ಟು ಪವಿತ್ರ ಈ ಪ್ರಪಂಚದಲ್ಲಿ ಇನ್ನೇನೂ ಇಲ್ಲ. ಕೃಷ್ಣನ ನಾಮ, ಕೃಷ್ಣನ ಮಾತು, ಕೃಷ್ಣನ ಇದು ಸಂಭಾಷಣೆ, ಅರ್ಜುನ ಕೃಷ್ಣನ ಮಧ್ಯದಲ್ಲಿರೋ ಸಂಭಾಷಣೆ, ಭಗವದ್ಗೀತೆ, ಭಗವಂತನ ಭಕ್ತರು, ಶುದ್ಧ ಭಕ್ತರು ಅಲ್ವಾ. ಸೊ ಭಗವಂತ ಮತ್ತೆ ಭಗವಂತನ ಸಂಬಂಧಿಸಿ ಎಲ್ಲಾನು ಪವಿತ್ರ. ಓಕೆನಾ? ಪವಿತ್ರ ಅಂದ್ರೆ ಯಾವುದೇ ಒಂದು ಗುಣದ ಪ್ರಭಾವ ಇರೋದಿಲ್ಲ, ಭೌತಿಕ ಗುಣಗಳ ಒಂದು ಪ್ರಭಾವ ಅವನ ಮೇಲೆ ಇರೋದಿಲ್ಲ, ಕೃಷ್ಣನ ಮೇಲೆ ಇರೋದಿಲ್ಲ. ಭಗವಂತನ ಏನಾರು ಬಂಧಿಸಕ್ ಸಾಧ್ಯನಾ? ನೀವ್ ಯೋಚನೆ ಮಾಡಿ ಹೇಳಿ, ಭಗವಂತನ ಏನಾದ್ರೂ ಬಂಧಿಸಕ್ ಸಾಧ್ಯನಾ? ಯಾರೂ ಬಂಧಿಸಕ್ ಸಾಧ್ಯ ಇಲ್ಲ. ಭಗವಂತನ ಪರಂ ಬ್ರಹ್ಮ, ಅವನು ಸೃಷ್ಟಿಕರ್ತ, ಎಲ್ಲ ಅವನ ಆದೇಶದ ಪ್ರಕಾರ ನಡೀತಾ ಇರೋದು ಇಡೀ ಪ್ರಪಂಚ. ಅವನ ಸೇವಕರು ಎಲ್ಲ ದೇವಾನ್ ದೇವತೆಗಳು, ಸೂರ್ಯ ಚಂದ್ರ, ಋಷಿ ಮುನಿಗಳು,
ಸೊ ಭಗವಂತನ್ ಯಾರು ಕಟ್ಟಕ್ ಸಾಧ್ಯ? ಅಫ್ಕೋರ್ಸ್ ಭಗವಂತನ ಕೇವಲ ಅವನ ಶುದ್ಧ ಭಕ್ತರ ಕಟ್ಟಕ್ ಸಾಧ್ಯ, ಅವ್ರ ಪ್ರೀತಿಯಿಂದ, ಪ್ರೇಮದಿಂದ ಅಲ್ಲ, ಹೌದಾ? ಹಾಗಾಗಿ ಯಾವ್ದು ತುಂಬಾ ಹೆಸರುವಾಸಿಯಾದಂತ ಲೀಲೆ ಯಾವ್ದು? ಚಿಕ್ಕನ್ನಲ್ಲಿ ಅವನು ಇದ್ ದಾಮೋದರ ಮಾಡಕ್ ತುಂಟಾಟ ಮಾಡಕ್ ಹೋದಾಗ ಯಶೋದೆ ಕಟ್ಟಾಕಿದ್ಲಲ್ಲ ಮಾತಾಜಿ ಮರದಲ್ಲಿ, ದಾಮೋದರ ಲೀಲೆ ದಾಮೋದರ ಲೀಲಾ. ದಾಮೋದರ್ ಲೀಲಾ. ಅಲ್ವಾ? ಜೈ. ಹ್ಮ್. ಕೇವಲ ಕೃಷ್ಣನ ಶುದ್ಧ ಭಕ್ತರನ್ನು ಕಟ್ಟಕ್ಕಾಗತ್ತೆ ವಿನಃ ಭಗವಂತನ ಯಾವ ಬಂಧನ ಕಟ್ಟಕ್ಕಾಗಲ್ಲ, ಯಾವ ಗುಣ ಕಟ್ಟಕ್ಕಾಗಲ್ಲ, ಯಾರೂ ಅದನ್ನ ಬಂಧಿಸಕ್ ಸಾಧ್ಯ ಇಲ್ಲ. ಸೊ ಅದು ಪವಿತ್ರ ಅಂದ್ರೆ ಅದು ಪ್ಯೂರ್ ಪವಿತ್ರ. ಪರಮಂ ಭವಾನ್, ಪರಮಂ ಭವಾನ್ ಪುರುಷ. ಪರಮಂ ಭವಾನ್ ಅಂದ್ರೆ ಏನರ್ಥ? ಪರಮಂ ಭವಾನ್, ಭವಾನ್ ಅಂದ್ರೆ ನೀನು ಅತ್ಯುನ್ನತವಾದಂತ ವ್ಯಕ್ತಿ ಅಂತಾರೆ ಕೃಷ್ಣ ಇಲ್ಲಿ, ಅರ್ಜುನ ಇಲ್ಲಿ. ನೀನು ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ. ಪುರುಷ ಯಾರು? ಪ್ರಪಂಚದಲ್ಲಿ ಪುರುಷರಿದಾರಪ್ಪ, ಅವರೆಲ್ಲ ಪುರುಷರ? ಜೆಂಟ್ಸ್, ಎಲ್ಲಾ ಜೆಂಟ್ಸ್ ಪುರುಷರ? ಆಕ್ಚುಲಿ ಅವರೆಲ್ಲ ಪ್ರಕೃತಿನೇ. ಆಕ್ಚುಲಿ ಎಲ್ಲಾ ಗಂಡಸರು ಕೂಡ ಪ್ರಕೃತಿನೇ, ಎಲ್ಲಾ ಹೆಂಗಸರು ಕೂಡ ಪ್ರಕೃತಿನೇ, ಎರಡು ಫೀಮೇಲ್ ಆಕ್ಚುಲಿ. ಓನ್ಲಿ ಸದ್ಯಕ್ ಮಾತ್ರ ಸ್ವಲ್ಪ ಮಟ್ಟಿಗೆ ಅವ್ರಿಗೊಂದು ಪುರುಷ ದೇಹ ಅನ್ನೋದು ಸಿಕ್ಕಿದೆ ಅಷ್ಟೇ, ಆದ್ರೆ ಅವ್ರು ಪುರುಷ ಅಲ್ಲ. ಓನ್ಲಿ ಆ ಹೆಣ್ಣು ಕಂಪೇರ್ ಮಾಡಿದ್ರೆ ಅವ್ರು ಪುರುಷ ಅಷ್ಟೇ. ಬಟ್ ಪುರುಷೋತ್ತಮ ಅಂದ್ರೆ ಕೇವಲ ಭಗವಂತ. ಯಾಕಂದ್ರೆ ಎಲ್ಲರೂ ಜೀವಿರಾಶಿಗಳು ಕೃಷ್ಣನ ಸೇವೆ ಮಾಡಕ್ಕಿರೋದು. ಈಗ ಪ್ರಕೃತಿ ಪುರುಷನ್ನ ಸಂತೃಪ್ತಿ ಪಡಿಸ್ತಾಳೆ, ಹೆಂಡತಿ ಗಂಡನ್ ಸೇವೆ ಮಾಡಿ ಸಂತೃಪ್ತಿ ಪಡಿಸ್ತಾಳಲ್ವಾ, ಅದು ಪ್ರಕೃತಿಯ ಗುಣ. ಸೊ ಎಲ್ಲಾ ಜೀವಿರಾಶಿಗಳು, ಮನುಷ್ಯರಲ್ಲಿ ಇಬ್ರು ಬರ್ತಾರೆ, ಗಂಡಸರು ಹೆಂಗಸರು. ಇವರಲ್ಲಿ ಇಬ್ರು, ಈ ಎರಡು ಕ್ಯಾಟಗರಿ ಆಫ್ ಪೀಪಲ್ ಆ ಪುರುಷೋತ್ತಮನ ಸೇವೆ ಮಾಡ್ತಾ ಇರೋದು. ಓಕೆ, ಪುರುಷದಲ್ಲಿ ಉತ್ತಮ ಯಾರು? ಕೇವಲ ಭಗವಂತ ಕೃಷ್ಣ. ಸೊ ನೀನು ಪುರುಷ ಅಂತಿರೋದ್ರಿ ಅರ್ಜುನ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಅಲ್ವಾ? ಕೃಷ್ಣ ದಿವ್ಯ, ಕೃಷ್ಣ ಹೇಳಿದಾನಲ್ವಾ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತಿ ತತ್ವತಃ. ನನ್ನ ಜನ್ಮ ಕರ್ಮನ ಯಾರು ದಿವ್ಯ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದಾರೋ, ಅಂದ್ರೆ ಅಂತವರಿಗೆ ಇನ್ನೊಂದು ಜನ್ಮ ಇಲ್ಲ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ. ಸೊ ಅರ್ಜುನ 4ನೇ 9ನೇ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ಸೊ ಕೃಷ್ಣನ ಲೀಲೆಗಳೆಲ್ಲ ದಿವ್ಯ, ಪವಿತ್ರ, ಹೌದಾ? ಆದಿದೇವ ಅವನು. ನಾವು ನೋಡಿದ್ವಲ್ಲ ನೆನ್ನೆ ತಾನೆ, ನಾರಾಯಣ ಇದ್ದಾಗ ಯಾರೂ ಇರ್ಲಿಲ್ಲ ಅನ್ನೋದು. ಯಾರು? ಬ್ರಹ್ಮ, ಶಿವ, ನೀರು, ಗಾಳಿ, ಬೆಳಕು, ಯಾರೂ ಇಲ್ಲ. ಕೃಷ್ಣ ಇದ್ದಾಗ ನಾರಾಯಣನೂ ಇಲ್ಲ. ಗರ್ಭೋದಕ ಸಾಯ ವಿಷ್ಣು, ಶಿರೋದಕ ಸಾಯ ವಿಷ್ಣು, ಕಾರಣೋದಕ ಸಾಯ ವಿಷ್ಣು, ಯಾರೂ ಇಲ್ಲ. ಭಗವಂತ ಕೃಷ್ಣನಿಂದ ಫಸ್ಟ್ ಅವತಾರ ಯಾರಪ್ಪ ವಿಸ್ತಾರ ಬಂದಿರೋದು? ಬಲರಾಮ. ಸೊ ಬಲರಾಮನಿಂದ ಹಿಡಿದು 4 ಚತುರ್ವ್ಯೂಹ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಲ್ವಾ, ಇವರೆಲ್ಲರೂ 4 ಚತುರ್ವ್ಯೂಹ ಬರ್ತಾರೆ. ಇವರಿಂದ ಪುರುಷಾವತಾರ, ಇವರೆಲ್ಲರೂ ಭಗವಂತನ ಸೇವಕರೇ. ಓಕೆ, ಸೊ ಕೃಷ್ಣ ಮಾತ್ರ ಆದಿದೇವ. ಅಜಂ ವಿಭುಂ. ಅಜಂ ಅಂದ್ರೆ ಏನು? ಅಜಂ ಅಂದ್ರೆ ಯಾರು ಹೇಳ್ತಾರೆ? ಅಜಂ ಅಂದ್ರೆ ಶಾಶ್ವತ ಅಜಂ ಅಂದ್ರೆ ಜನ್ಮರಹಿತ. 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 ಜನ್ಮ ಇದೆಯಾ? ಕೃಷ್ಣನ್ ಜನ್ಮ ಇರತ್ತ? ಜನ್ಮ ಯಾರಿಗಿರತ್ತೆ? ಜನ್ಮ ಪ್ರಾಣಿಗಳಿಗೆ ಅಥವಾ ನಮಗೆ ಇರುತ್ತೆ, ಹುಟ್ಟು ಸಾವು ಇರೋರಿಗೆ ಅಲ್ವಾ? ಕರ್ಮ ಇರೋರ್ಗೆ ಗರ್ಭದಿಂದ ಜನ್ಮ ತಗೋತೀವಿ ನಾವು. ಕರ್ಮಾನುಸಾರ, ಪುಣ್ಯ ಪಾಪದ ಅನುಸಾರ ಜನ್ಮ ತಾಳ್ತೀವಿ. ಎಲ್ಲಿದೆ ಭಗವಂತನಿಗೆ ಅವೆಲ್ಲ? ಪುಣ್ಯ ಪಾಪ ಇದೆಯಾ ಅವನಿಗೆ? ಅದ್ರ ಕರ್ಮ ಇದೆಯಾ ಅವನಿಗೆ? ಇಲ್ಲ. ಮತ್ತೆ ಯಾಕೆ ಜನ್ಮ ತಗೋತಾನ ಅವನು? ಭಕ್ತರಿಗೋಸ್ಕರ, ಉದ್ಧಾರಕ್ಕೆ, ಧರ್ಮದ ಉದ್ಧಾರಕ್ಕೆ, ಭಕ್ತರಿಗೋಸ್ಕರ, ಭಕ್ತರನ್ನ ಉದ್ಧಾರ ಮಾಡೋದು, ಭಕ್ತರನ್ನ ರಕ್ಷಣೆ ಮಾಡೋದಿಕ್ಕೆ ಅಲ್ವಾ? ಸೊ ಅವನ ಜನ್ಮ ಅಲ್ಲ, ನಮ್ ಜನ ಜನ್ಮ ಅಲ್ಲ, ಅದು ಲೀಲೆ, ಅವತಾರ.
ಅದಕ್ಕೆ ಅವನಿಗೆ ಅಜಮ್ ಅಂತ ಕರೆಯೋದು. ಅವನಿಗೆ ತಂದೆ ತಾಯಿ ಅವನೇ ಆಯ್ಕೆ ಮಾಡ್ಕೊತಾನೆ. ನಾವ್ ಆಯ್ಕೆ ಮಾಡ್ಕೊಳಕಾಗತ್ತಾ? ಇಲ್ಲ. ಇಲ್ಲ ನಮ್ಗೆ ಈ ತರ ಜನ ಬೇಕು, ಆ ತರ ಬೇಕು, ನಾವೇನು ಚೂಸ್ ಮಾಡಕ್ ಆಗಲ್ಲ ಆಗಲ್ಲ. ಅಲ್ವಾ? ಸೊ ಕೃಷ್ಣನ್ಗೆ ಅಜಮ್ ಅಂತ ಕರೀತಾರೆ. ಅಜಮ್ ವಿಭು. ವಿಭು ಅಂದ್ರೆ ಏನರ್ಥ? ವಿಭು ಅಂದ್ರೆ ಅತ್ಯುತ್ತಮ. ಹಾ, ವಿಭು ಅಂದ್ರೆ ನಾವೆಲ್ಲ ಅಣು, ಭಗವಂತ ವಿಭು. ಅಣು ಅಂದ್ರೆ ಸಣ್ಣ ಪಾರ್ಟಿಕಲ್. ನಾವು ಒಂದು ಸಮುದ್ರಕ್ಕೆ ಹೋಲ್ಸಿದ್ರೆ ನಾವೊಂದು ಸಣ್ಣ ಹನಿ, ಒಂದು ಹನಿ. ಭಗವಂತ ಒಂದು ದೊಡ್ಡ ಸಮುದ್ರ. ಸಮುದ್ರನ ಹಿಂಗಕ್ಕಾಗತ್ತಾ? ಸಮುದ್ರ ಹಿಂಗೋಗತ್ತ ಯಾವಾಗ್ಲಾದ್ರು? ಸಮುದ್ರ ಹಿಂಗಲ್ಲ. ಬಟ್ ಹನಿ ಹಿಂಗೋಗುತ್ತೆ. ಹಿಂಗೋಗ್ಬೋದು. ಹಿಂಗೆ ಹೋಗುತ್ತೆ. ಅದು ಹಿಂಗೋಗತ್ತ, ಸ್ಮಾಲ್, ಅದು ತುಂಬಾ ಚಿಕ್ಕದದು ಅಲ್ವಾ? ಒಂದು ದಾವಾಗ್ನಿ ಕೃಷ್ಣಂಗ್ ಸಮ ಆದ್ರೆ ಒಂದು ಕಿಡಿ ನಾವು ಜೀವಿಗಳು. ನೋಡೋಡ್ ಗುಣದಲ್ಲಿ ಅದೇ ಉಪ್ಪು ನಮ್ಮಲ್ಲೂ ಇದೆ, ಉಪ್ಪಿನಂಶ ಅಲ್ವಾ? ಅದೇ ರುಚಿ ಉಪ್ಪೆ, ಆ ಹನಿದಲ್ಲೂ ಉಪ್ಪೇ ಇದೆ ಅಲ್ವಾ? ಗುಣ ಪ್ರಕಾರ ನಾವು ಅದೇ ಸ್ಪಿರಿಚುವಲ್ ಎಂಟಿಟಿ, ನಾವು ಅದೇ ಬ್ರಹ್ಮನ್ನೇ. ನಮ್ಮಲ್ಲೂ ಆಧ್ಯಾತ್ಮಿಕ ಅಂಶ ಇದೆ, ಆತ್ಮ ಇದೆ. ಆದ್ರೆ ಜೀವಿ ತಟಸ್ಥ ಆಗಿರೋದ್ರಿಂದ ಅವನು ಮಾಯೆ ಕಡೆಗೆ ವಾಲ್ತಾ ಇರ್ತಾನೆ. ಸ್ವಲ್ಪ ಹೊತ್ತು ಕೃಷ್ಣನ್ ಕಡೆ ವಾಲ್ತಾನೆ, ಸ್ವಲ್ಪ ಹೊತ್ತು ಮಾಯೆ ಕಡೆ ವಾಲ್ತಾನೆ. ಸ್ಥಿರತೆ ಇಲ್ಲ, ಸ್ಥಿರತೆ ಇಲ್ಲ. ಮಾಯೆ ಪೂರ್ತಿ ವಶ ಆದ ಅಂದ್ರೆ ಹೋಯ್ತವನು, ಮರ್ತ ಅಂತ ಅರ್ಥ. ಅವನು ಯಾರು ಅನ್ನೋದು, ಅವನ ಆಧ್ಯಾತ್ಮಿಕ ಗುರ್ತನ್ನೇ ಮರ್ತಂಗ ಅವನು ಅಲ್ವಾ? ದೇಹದಿಂದ ಗುರ್ತಿಸ್ಕೊಳ್ತಾನೆ, ಜನ್ಮ ಜನ್ಮಾಂತರ ಜನ್ಮಗಳು ತಾಳ್ತಾ ಇರ್ತಾರಷ್ಟೆ. ಅವನ ಆಧ್ಯಾತ್ಮಿಕ ಗುರ್ತಿಸೋರು ಯಾರು? ಕೃಷ್ಣನ ಕೃಪೆಯಿಂದ ಅದೆಲ್ಲ ಸಿಗತ್ತೆ ನಮ್ಗೆ ಆಧ್ಯಾತ್ಮಿಕ ಗುರ್ತು. ಈ ಭಕ್ತಿ ಮಾರ್ಗ ಎಲ್ಲ ವೈಷ್ಣವಾಚಾರ್ಯರ ಮುಖಾಂತರ ನಮ್ಗೆ ಸಿಗೋದು ಅಂದ್ರೆ ಇದು ಅವನ ಅಪಾರ ಕೃಪೆಯಿಂದನೇ ಸಾಧ್ಯ ಅಲ್ವಾ? ಹೇಳಿದಲ್ಲ ಕೃಷ್ಣ, ನನ್ನ ಅಪಾರ ಕೃಪೆಯಿಂದ ನಾನು ಏನು ಎಲ್ಲ ಜೀವಿರಾಶಿಗಳ ಹೃದಯದಲ್ಲಿ ನಿವಾಸನಾಗಿದ್ದೀನೋ ಅವರಿಗೆ ಜ್ಞಾನದ ದೀಪದಿಂದ ಕತ್ತಲೆಯನ್ನ ಹೋಗ್ಲಾಡಿಸ್ತೇನಂತೆ. ಅದು ಕೃಷ್ಣನ ಕೃಪೆಯಿಂದ ಸಾಧ್ಯ. ಯಾವಾಗ ಒಂದು ಕೃಪೆ ಸಿಗತ್ತೋ ಅವಾಗ ನಮ್ ಕೃಷ್ಣನ್ ಪೊಸಿಷನ್ ಅರ್ಥ ಆಗತ್ತೆ. ಇವಾಗ ಅರ್ಜುನಂಗೆ ಹೆಂಗೆ ಅವನಲ್ಲಿರೋ ಎಲ್ಲಾ ಡೌಟ್, ಸಂಶಯ ಎಲ್ಲ ಹೋಯ್ತು. ಇವಾಗ ಅವ್ನು ಹೇಳ್ತಾ ಇರೋದು ಪುರುಷಂ ಆದಿದೇವಂ ಅಜಂ ವಿಭುಂ. ಇದನ್ನ ಕೇವಲ ಓನ್ಲಿ ಅರ್ಜುನ ಮಾತ್ರ ಹೇಳ್ತಾ ಇರೋದಾ? ಇಲ್ಲ. ಇಲ್ಲಿ ನೋಡಿ ಏನಂತಾನೆ, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠ. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಹೋಗ್ಯಪ್ಪ, ಅರ್ಜುನ ಏನೋ ಫ್ರೆಂಡು ಅಂತ ಹೇಳ್ತಾ ಇದ್ದಾನಂತ ಅನ್ಕೋಬೋದ ನಾವು? ಬರೀ ಅವನೊಬ್ಬ ಭಕ್ತ ಅಥವಾ ಅವನು ಮಿತ್ರ, ಅದಕ್ಕೆ ಮಿತ್ರನಾಗಿ ಕೃಷ್ಣನ್ ಹೊಗಳ್ತಿದ್ದಾನೆ ಅಂತ ಹೇಳ್ಬೋದಾ? ಹಾಗಾಗಿ ಇಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಋಷಿ ಮುನಿಗಳು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಜ್ಞಾನಿಗಳವರು. ಅವರಲ್ಲಿ ಯಾವುದೇ ರೀತಿಯ ಮೋಹ ಇಲ್ವೇ? ಪರಿಪೂರ್ಣ ಜ್ಞಾನ ಇರೋಂಥ ವ್ಯಕ್ತಿಗಳಿವರು ಅಲ್ವಾ? ನಾರದ, ಸೀತಾ, ದೇವಲ, ವ್ಯಾಸ ಮಹರ್ಷಿಗಳಿರು. ಇವರು ಕೂಡ ಇದೇ ಸತ್ಯನ ದೃಢಪಡಿಸಿದ್ದಾರೆ. ಶಾಸ್ತ್ರ, ಎಂಟೈರ್ ಶಾಸ್ತ್ರ ತಿಳ್ಕೊಂಡವರು, ಶಾಸ್ತ್ರದ ಸಾರಾಂಶ ಏನು ಇದ್ರ ದೃಢಪಡಿಸಿದ್ದಾರೆ ಅಲ್ವಾ? ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯ. ಕೃಷ್ಣನು ಅದೇ ಮಾತು ಹೇಳ್ತಾ ಇರತ್ತೆ, ದಟ್ ನನ್ನ ಶರಣಾಗತಿ ಒಂದು ಅಲ್ವಾ? ನನ್ನ ಶರಣಾಗತಿ ಹೊಂದಿರೋ ವ್ಯಕ್ತಿ ಯಾವಾಗ್ಲೂ ಸಂತೃಪ್ತಿಯಾಗಿರ್ತಾರೆ ಅಲ್ವಾ? ಸೊ ಇದು ಈ ಶ್ಲೋಕದ ಒಂದು ಅರ್ಥ, ತುಂಬಾ ಮುಖ್ಯವಾದ ಶ್ಲೋಕ. ನೆಕ್ಸ್ಟ್ ಶ್ಲೋಕ ಹೋಗೋಣ, 14ನೇ ಶ್ಲೋಕಕ್ಕೆ. ಎಲ್ಲರೂ ಈ ಶ್ಲೋಕದ್ದು ಭಾವಾರ್ಥ ಎಲ್ಲರೂ ಓದ್ಬೇಕು ಇವತ್ತು ಒಂದ್ಸರಿ, ಓಕೆನಾ? 12, 13 ಏನಿದೆಯಲ್ಲ, ಅರ್ಜುನ ವಾಚ ಪರಂ ಬ್ರಹ್ಮ ಎಲ್ಲರೂ ಇವತ್ತು ಭಾಷ್ಯ ಓದಿ ಒಂದ್ಸರಿ, ತುಂಬಾ ಚೆನ್ನಾಗಿದೆ. ಓಕೆ, ಶ್ಲೋಕಕ್ಕೆ ಹೋಗೋಣ. 14ನೇ ಶ್ಲೋಕಕ್ಕೆ. ಸರ್ವಮೇತದ್ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ ದಾನವಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲೇನ್ರಿ ಮಾತಾಜಿ? ಮಾತಾಜಿ, ನಿರ್ಮಲಾ ಮಾತಾಜಿ. ಅನುವಾದ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಪರಿಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವಲಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಭಾವಾರ್ಥ ಬೇಡ್ರಿ ಮಾತಾಜಿ, ಬೇಡ, ಟೈಮ್ ಆಗಿ ಹೋಗುತ್ತೆ. ಭಾವಾರ್ಥದಲ್ಲಿ ಒಂದು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಅದನ್ನ ಹೈಲೈಟ್ ಮಾಡ್ತೀನಿ.
ಸ್ವಲ್ಪ ಮಾಡ್ತೀನಿ. ಬಟ್ ಹರೇ ಕೃಷ್ಣ. ಶ್ರದ್ಧೆ ಇಲ್ಲದವರು ಮತ್ತು ಇಲ್ಲ ಒಂದ್ ಪಾಯಿಂಟ್ ಹೇಳ್ತೀನಿ ರೀ. ಫುಲ್ ಬೇಡ ಮತ್ತೆ ಲೈಟ್ ಆಗತ್ತೆ, ನಾವು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಮೊದಲನೇ ಪಾಯಿಂಟ್ ಒಂದು ಇಂಪಾರ್ಟೆಂಟ್ ನೋಡಿ. ಶ್ರದ್ಧೆ ಇಲ್ಲದವರು ಮತ್ತು ದಾನವ ಸ್ವಭಾವದವರು ಕೃಷ್ಣನನ್ನು ಅರ್ಥ ಕೊಳ್ಳಲಾರರು ಎಂದು ಅರ್ಜುನನು ಇಲ್ಲಿ ದೃಢಪಡಿಸುತ್ತಾನೆ. ದೇವತೆಗಳು ಸಹ ಅವನನ್ನು ತಿಳಿಯಲಾರರು. ಇನ್ನು ಆಧುನಿಕ ಜಗತ್ತಿನಲ್ಲಿ ವಿದ್ವಾಂಸರೆಂದು ಕರೆಸಿಕೊಳ್ಳುವವರು ಪಾಡೇನು, ಅವರ ಪಾಡೇನು. ಪರಮಪ್ರಭುವಿನ ಕೃಪೆಯಿಂದ ಅರ್ಜುನನು ಪರಮ ಸತ್ಯವೂ ಕೃಷ್ಣ ಮತ್ತು ಅವನು ಪರಿಪೂರ್ಣನು ಎಂದು ಅರ್ಥ ಮಾಡಿಕೊಂಡಿದ್ದಾನೆ. ಆದುದರಿಂದ ಅರ್ಜುನನ ಮಾರ್ಗವನ್ನು ಅನುಸರಿಸಬೇಕು. ಅವನು ಭಗವದ್ಗೀತೆಯ ಪ್ರಮಾಣವನ್ನು ಸ್ವೀಕರಿಸಿದನು. ಆಯ್ತಾ? ಸೊ ಅರ್ಜುನ ಯಾವ ದಾರಿದಲ್ಲಿ ನಡೀತಾ ಇದ್ದಾನೋ ಅದೇ ದಾರಿದಲ್ಲಿ ನಾವೆಲ್ಲ ಹೋದ್ರೆ, ಒಂದು ಭಕ್ತನ ದಾರಿದಲ್ಲಿ, ಆಗ ಕೃಷ್ಣನ ಒಂದು ಸುಪ್ರೀಮಸಿ ನಮ್ಗೆ ಅರ್ಥ ಆಗತ್ತೆ. ಭಗವಂತನ ಸುಪ್ರೀಮಸಿ ಯಾರು ಭಗವಂತ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಯಾತಿಗೆ ಜೀವಿಗೆ ಇಂಪಾರ್ಟೆಂಟು? ಈಗ ಜೀವಿ ಅವನಿಗೆ ಸಾಕಷ್ಟು ಜ್ಞಾನ ಇಲ್ಲ ಅಂದ್ರೆ, ಭಕ್ತಿ ಮಾರ್ಗಕ್ಕೆ ಬಂದಿಲ್ಲ ಅಂದ್ರೆ, ಅವನು ದಿಗ್ಭ್ರಮೆದಲ್ಲಿ ಇರ್ತಾನೆ, ಯಾರನ್ನೋ ಪೂಜಿಸ್ಕೊಂಡಿರ್ತಾನೆ, ಅಥವಾ ಮಾಯವಾದಿ ತರ ಜೀವಿ ಪರಮಾತ್ಮ ಒಂದೇ ಅಂತ ಭಾವಿಸ್ತಾನೆ. ಅದು ಕೂಡ ಅಪರಾಧನೇ ಅಲ್ವಾ? ಸೊ ಅಪರಾಧಿಯಿಂದ ನಾವು ಜೀವನ ಮಾಡಿದ್ರೆ ನಮ್ಗೆ ಹೆಂಗೆ ಪರಿಪೂರ್ಣವಾದಂತ ಪರಿಣಾಮ ಸಿಗಕ್ಕೆ ಸಾಧ್ಯ? ಪರಿಪೂರ್ಣ ಅರ್ಥ ನಮಗೆ, ಪರಿಪೂರ್ಣ ಸತ್ಯ ನಮ್ಗೆ ಅರ್ಥ ಆಗ್ಬೇಕಲ್ವಾ? ಮನುಷ್ಯ ಜನ್ಮದಲ್ಲಿ ಅದು ತುಂಬಾ ಸುಲಭವಾಗಿ ಸಾಧ್ಯ. ಯಾಕಂದ್ರೆ ಕೃಷ್ಣ ನಮ್ಗೆ ಅಷ್ಟು ದೊಡ್ಡ ಬುದ್ಧಿ ಕೊಟ್ಟಿದ್ದಾನೆ, ನಮ್ಗ ಬುದ್ಧಿ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಓಕೆ, ಸೊ ಹಾಗಾಗಿ ಈ ಸತ್ಯ ಅರ್ಥ ಮಾಡ್ಕೋಬೇಕಾದ್ರೆ ಅರ್ಜುನನ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು. ಅದು ಹೇಳ್ತಾ ಇರೋದು. ಯಾವ ದೊಡ್ಡ ದೇವತೆಗಳು ಕೂಡ ಭಗವಂತನ ಅರ್ಥ ಆಗದೆ ಇರೋಂತ ವ್ಯಕ್ತಿಗಳಾದ್ಮೇಲೆ, ನಮ್ಮ ಈ ಮಾಡರ್ನ್ ಪೀಪಲ್ ಅಲ್ಲಿ ಇರೋಂತ ದೊಡ್ಡ ದೊಡ್ಡ ಸ್ಕಾಲರ್ಗಳು, ದೊಡ್ಡ ದೊಡ್ಡ ವಿದ್ವಾಂಸರು, ಅವ್ರು ಬರೆಯೋ ಭಾಷೆಗಳು, ಅವ್ರು ಬರೆಯೋ ಭಗವದ್ಗೀತೆ, ಅವರು 108 ಬರೀತಾರೆ. ಎಷ್ಟೊಂದ್ ಜನ ಬರೀತಾರೆ ಭಗವದ್ಗೀತೆ, 108 ವರ್ಷನ್ಗಳಿದೆ. ಆದ್ರೆ ಅದೆಲ್ಲ ಪ್ರಾಮಾಣಿಕನಾ? ನೋಡಿ, ಭಗವದ್ಗೀತೆ ಅಂದ್ರೆ ಅದು ಒರಿಜಿನಲ್ ಶಾಸ್ತ್ರ, ಕೃಷ್ಣನಿಂದ ಬರ್ತಾ ಇರೋದು ಅಲ್ವಾ? 5000 ವರ್ಷದ ಕೆಳಗೆ ವಿವಸ್ವಾನಿಗೆ ಹೇಳಿರೋದು ಶಾಸ್ತ್ರ. ಮತ್ತೆ ಅದನ್ನ ಮತ್ತೆ ನುಡಿತಾ ಇದ್ದಾನೆ ಭಗವಂತ ಕೃಷ್ಣ ಅರ್ಜುನನಿಗೆ ಇವಾಗ 5000 ವರ್ಷಕ್ಕೆ ನೋಡಿ. ಹೌದಾ? ಯಾಕೆ ಮತ್ತೆ ನುಡಿತಾ ಇದ್ದಾನೆ? ಪ್ರತಿಯೊಂದು ಜೀವಿ ರಾಶಿಗೆ ಅದು ಬೆನಿಫಿಟ್ ಆಗ್ಲಿ ಅನ್ನೋದಿಕ್ಕೆ. ಅದೇ ಜ್ಞಾನ ಮತ್ತೆ ಹೇಳ್ತಾ ಇದ್ದಾನೆ. ಸೊ ಭಗವಂತನ್ಗಿರಷ್ಟು ನಮ್ಮ ಮೇಲೆ ಕಾಳಜಿ ಮಾಮೂಲಿ ಜನರಿಗೆ ಯಾಕಿರತ್ತೆ ಹೇಳಿ? ಅವರ ಒಂದು ಪಾಂಡಿತ್ಯ ತೋರ್ಸೋದಕ್ಕೆ ಬರೀತಾರ ಅವ್ರು ಅಲ್ವಾ? ಜೀವಿಗೆ ಕರೆಕ್ಟ್ ದಾರಿ ತೋರ್ಸೋದಕ್ಕೆ ಅವ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ ಕರೆಕ್ಟ್ ದಾರಿ ಏನು ಅನ್ನೋದು. ಅವ್ರೇನ್ ತೋರಿಸ್ತಾರ ನಮಗೆ ಅಲ್ವಾ? ಸೊ ಹಾಗಾಗಿ ಈ ಶಾಸ್ತ್ರ ಅಂದ್ರೆ ಅಪೌರುಷೇಯ. ಅಪೌರುಷೇಯ ಅಂದ್ರೆ ಅದ್ರಲ್ಲಿ ಏನು ಫಾಲ್ಟ್ ಇಲ್ಲ, ತಪ್ಪಿಲ್ಲ. ತಪ್ಪು ಅಂದ್ರೆ ಏನರ್ಥ? ಇವಾಗ ಒಂದು ಸಾಧಾರಣ ವ್ಯಕ್ತಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಎರ್ರಿಸ್ಟ್ ಹ್ಯೂಮನ್ ಅಂತೀವಲ್ವಾ ನಾವು. ಮನುಷ್ಯನ ತಪ್ಪು ಮಾಡೇ ಮಾಡ್ತಾನ. ಏನೋ ಒಂದ್ ಮಿಸ್ಟೇಕ್ ನಡೆಯುತ್ತ ಅವನ ಕೈಯಿಂದ, ಭ್ರಮೆಯಿಂದನೋ ಮೋಸ ಮಾಡ್ಬೇಕಂತಾನೋ ಏನೋ ಒಂದು ಅವನಲ್ಲಿ ಪ್ರವೃತ್ತಿ ಇರುತ್ತೆ, ಅದರಿಂದ ಅವ್ನು ಮಾಡ್ತಾನೆ ತಪ್ಪು. ಹೌದಾ? ಬಟ್ ಕೃಷ್ಣ ಆಗ್ಲಿ ಅಥವಾ ಆಚಾರ್ಯರು, ಏನ್ ಪರಂಪರೆಯಲ್ಲಿ ಬರುವಂತ ಆಚಾರ್ಯರಿದಾರೋ ಅವರು ಅಪೌರುಷೇಯ. ಅವ್ರು ಬರೆಯೋ ಭಾಷ್ಯ, ಅವ್ರು ಬರೆಯೋ ಪೂರ್ತಿ ಸಮಾಧಿಯಲ್ಲಿ ಬರೆಯುವಂತ ಒಂದು ರಿಯಲೈಸೇಷನ್ ಏನಿದೆಯೋ, ಜ್ಞಾನೋದಯ ಏನಿದೆಯೋ, ವ್ಯಾಸದೇವರು ಫಾರ್ ಎಕ್ಸಾಂಪಲ್ ಅಲ್ವಾ, ಅವರು ಆ ಭಾಗವತನ ರಚಿಸಿರೋದು ನಾರದ ಬಂದು ಅವರಿಗೆ ಜ್ಞಾನೋಪದೇಶ ಕೊಟ್ಟಾದ್ಮೇಲೆ, ಅವಾಗ ಅವ್ರು ಕೂತ್ಕೊಂಡ್ ಬರ್ದಿರೋದು ವ್ಯಾಸದೇವರು ಅಲ್ವಾ? ಅದು ವೇದಾಂತ ಸೂತ್ರದ ಒಂದು ಭಾಷ್ಯ, ಅದು ನ್ಯಾಚುರಲ್ ಕಮೆಂಟ್ರಿ ಆಫ್ ವೇದಾಂತ ಭಾಗವತ ಅಂದ್ರೆ. ಸೊ ಇದೆಲ್ಲ ಬರೆಯೋದಿಕ್ ಸಾಧ್ಯ ಕೆಲವು ತುಂಬಾ ಶ್ರೇಷ್ಠ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ. ಸಾಧಾರಣ ವ್ಯಕ್ತಿಗಳು ಏನ್ ಬರೆಯಕ್ ಸಾಧ್ಯ ಹೇಳಿ? ಅವ್ರು ಕೃಷ್ಣ ಹೇಳಿರೋ ಶ್ಲೋಕನ ಏನ್ ಅರ್ಥ ತೆಗಿಯಕ್ಕಾಗತ್ತ? ಅವ್ರಿಗೆ ತಲೆಗೆ ಏನ್ ಅರ್ಥ ಆಗತ್ತೋ ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಜ್ಞಾನದಿಂದ ಅವ್ರೇನೋ ಬರೀತಾರೆ ಅಲ್ವಾ? ಸಂಸ್ಕೃತ ಬಂದಿದ್ ಮಾತ್ರಕ್ಕೆ ಶಾಸ್ತ್ರ ಅರ್ಥ ಆಯ್ತು ಅಂತ ಅರ್ಥ ಅಲ್ಲ ಅಲ್ವಾ? ಹೌದಾ ಅಲ್ವಾ? ಹೋಗ್ತೀರಾ? ಇಂಗ್ಲಿಷ್ ಬಂತು ಅಂದ್ ಮಾತ್ರಕ್ಕೆ ನನಗೆ ಸೈನ್ಸ್ ಎಲ್ಲ ಅರ್ಥ ಆಯ್ತು ಅಂತನಾ? ಇಲ್ಲ, ಅದೊಂದು ಭಾಷೆ ಅಷ್ಟೇ. ಭಾಷೆಯಿಂದ ಪೂರ್ತಿ ಅರ್ಥ ತೆಗಿಯಕ್ಕಾಗಲ್ಲ. ಪೂರ್ತಿ ಅರ್ಥ ತೆಗಿಯಕ್ ಸಾಧ್ಯ ಯಾವಾಗ ಭಗವಂತನ ಭಕ್ತಿ ಸೇವೆದಲ್ಲಿ ಇದ್ದಾಗ ಆ ಪೂರ್ತಿ ರಿಯಲೈಸೇಷನ್ ಅನ್ನೋದಾಗತ್ತೆ, ಪೂರ್ತಿ ಜ್ಞಾನೋದಯ. ಹೌದಾ? ಸೊ ಅದು ಕೇವಲ ಪರಂಪರೆಯಲ್ಲಿ ಬರ್ತಾ ಇರುವಂತ ಡಿಸಿಪ್ಲಿನ್ ಸಕ್ಸೆಷನ್ ಇರೋಂತ ಜ್ಞಾನ ಪಡ್ಕೊಂಡಾಗ ಮಾತ್ರ ಅದು ಸಾಧ್ಯ. ಆಯ್ತಾ? ಪರಂಪರೆಯಲ್ಲಿ ಬರ್ತಾ ಇಲ್ಲ ಜ್ಞಾನ ಅಂದ್ರೆ
ಅಂತ ಒಂದು ಜ್ಞಾನನ ನಾವು ಸ್ವೀಕರಿಸಬಾರ್ದು ಅಲ್ವಾ. ಅದಕ್ಕೆ ಚೈತನ್ಯ ಮಹಾಪ್ರಭು ಏನಂತಾರೆ, ಹಾಲು ತುಂಬಾ ಪವಿತ್ರ, ನೋ ಡೌಟ್, ಹಾಲು ತುಂಬಾ ಪವಿತ್ರ. ಆದ್ರೆ ಅದೇ ಹಾಲನ್ನ ಒಂದು ಹಾವು ಬಂದು ಬಾಯಿ ಹಾಕಿದೆ ಅನ್ಕೊಳ್ಳೋಣ, ನಮಗ್ ಗೊತ್ತಾಗಲ್ಲ ಅದ್ರಲ್ಲಿ ಏನಿದೆ ಅನ್ನೋದು. ಹಾಲ್ ತರನೇ ಕಾಣುತ್ತೆ ನಮಗೆ ನೋಡೋದಕ್ಕೆ ಹೊರನೋಟದಿಂದ. ಬಟ್ ಅದ್ ಕುಡಿದ್ಮೇಲೆ ಏನಾಗತ್ತೆ ನಮ್ಗೆ? ಬದುಕಿರ್ತೀವ ನಾವು? ಇಲ್ಲ ಅಲ್ವಾ. ಸೊ ಅದು ಹಾಲೇ ಅಲ್ಲ, ಅದು ಹಾಲು ಏನಾಯ್ತು, ವಿಷ ಆಗೋಯ್ತು, ಯಾಕಂದ್ರೆ ಹಾವು ಬಾಯಿ ಹಾಕಿರೋದ್ರಿಂದ. ಸೊ ಹಾಗಾಗಿ ಭಗವಂತನ ದ್ವೇಷಿಸುವಂತ ವ್ಯಕ್ತಿಗಳು, ಈರ್ಷ್ಯೆ ಪಡುವಂತ ವ್ಯಕ್ತಿಗಳು ಅವರೆಲ್ಲ ಹಾವುಗ್ ಸಮಾನ, ಎನ್ವಿಯಸ್ ಪೀಪಲ್. ಅದಕ್ಕೆ ನೋಡಿ, ಹಾವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತಾರೆ, ಗೊತ್ತಾ ನಿಮ್ಗೆ? ಶಾಸ್ತ್ರ ನೀತಿ ಏನ್ ಹೇಳತ್ತಂದ್ರೆ, ಹಾವು ಚೇಳು ಈ ಎರಡು ಪ್ರಾಣಿಗಳನ್ನ ಹೊಡೆದು ಸಾಯಿಸಿದ್ರೆ ಸಾಧುಗಳು ಕೂಡ ಮೆಚ್ಕೋತಾರಂತೆ. ಸಾಧುಗಳಿಗೆ ಯಾರ ಮೇಲೂ ದ್ವೇಷ ಇಲ್ಲ ಆಕ್ಚುಲಿ, ಅವ್ರು ಯಾವ ಜೀವರಾಶಿಗಳಿಗೂ ಹಿಂಸೆ ಕೊಡಲ್ಲ. ಆದ್ರೆ ಹಾವಿನ ವಿಷಯ ಬಂದ್ರೆ ಮಾತ್ರ ಅವರು ಖುಷಿ ಪಡ್ತಾರಂತೆ, ಯಾಕಂದ್ರೆ ಅದು ಅಮಾಯಕರನ್ನ, ಅಂದ್ರೆ ಇನ್ನೋಸೆಂಟ್ ಪೀಪಲ್ ಕೂಡ ಸಾಯಿಸತ್ತೆ, ಅದು ತಪ್ಪಿಲ್ದೇ ಅವ್ರನ್ನ ಕೂಡ. ಯಾಕಂದ್ರೆ ಅದೊಂದು ಎನ್ವಿಯಸ್ ಲಿವಿಂಗ್ ಬೀಂಗ್, ಅದು ವಿಷ ತುಂಬಿದೆ ಅದ್ರದ್ದು, ಆಯ್ತಾ. ಸೊ ಅದಕ್ಕೆ ಹಾವು ಅನ್ನೋದೊಂದು ತುಂಬಾ ನೀಚ ಜನ್ಮ, ಅದು ಹಾವಿನ ಜನ್ಮ. ಸೊ ಈ ಮನುಷ್ಯರು ಏನು ಹಾವಿನ ಗುಣ ಹೊಂದಿರುವಂತ ಮನುಷ್ಯರು ಏನಿದ್ದಾರೆ, ಇವರು ಅದೇ ತರ. ಕೃಷ್ಣನ ಪ್ಯೂರಿಟಿ ಅವ್ರಿಗೆ ಸಹಿಸ್ಕೊಳಕ್ ಆಗಲ್ಲ, ಭಗವಂತನ ಭಕ್ತರ ಒಂದು ಸಾಂಗತ್ಯ ಅವರು ಸಹಿಸ್ಕೊಳಕ್ ಆಗಲ್ಲ. ಸೊ ಅದಕ್ಕೆ ಅವ್ರಂತರ ಅವ್ರ ಹೆಳೆಯಿಂದ ವಿಷನ ಕಕ್ತಾ ಇರ್ತಾರೆ. ನೀವು ಟಿವಿ ಆನ್ ಮಾಡ್ಕೊಂಡ್ರೆ 108 ಚಾನೆಲ್ಗಳು ಬರುತ್ತೆ, ಸೋಕಾಲ್ಡ್ ಆಧ್ಯಾತ್ಮಿಕ ಚಾನೆಲ್ಗಳು. ಅದ್ರಲ್ಲಿರೋ ಕೂತಿರೆಲ್ಲ ವ್ಯಕ್ತಿಗಳು ಅದೇ ಮಾಯಾವಾದಿಗಳೇ, ಆ ಮಾಯಾವಾದ ಸ್ಕೂಲ್ ಕಡೆಯಿಂದ ಬಂದಿರೋರು. ಅವ್ರಿಗೆ ಪೂರ್ತಿ ಜ್ಞಾನ ಇಲ್ಲ, ಪೂರ್ತಿ ಭಕ್ತಿ ಸೇವೆದಲ್ಲಿ ಇಲ್ಲ, ಪರಿಪೂರ್ಣ ಅವ್ರ ಪಕ್ವತೆನೂ ಅವ್ರು ಪಡ್ಕೊಂಡಿಲ್ಲ. ಬಟ್ ಅವ್ರ ಜನರನ್ನ ಮಿಸ್ಲೀಡ್ ಮಾಡೋದಕ್ಕೆ ಇರೋದು, ದಾರಿ ತಪ್ಸೋದಕ್ಕೆ ಇರೋದು. ಅವ್ರು ಸುಮ್ನೆ ಒಂದು TTD ಚಾನಲ್ ಅಂತ ಹಾಕೊಂಡ್ಬಿಡ್ತಾರೆ, ತಿರುಮಲ ತಿರುಪತಿ ದೇವಸ್ಥಾನ ಚಾನಲ್ ಅಂತ ಹಾಕೊಂಡ್ಬಿಟ್ರೆ ಅದು ತಿರುಮಲದಿಂದ ಬರ್ತಾ ಇದ್ದ ಜ್ಞಾನ ಅಂತ ಅಲ್ಲ, ಬಾಲಾಜಿ ಕೊಡ್ತಾ ಇರೋ ಜ್ಞಾನ ಅಂತ ಅಲ್ಲ. ಬಾಲಾಜಿ ಕೊಡ್ತಾ ಇರೋ ಜ್ಞಾನ ಇದು ಭಗವದ್ಗೀತೆ ಜ್ಞಾನ. ಭಕ್ತಿ ಟಿವಿದಲ್ಲಿ ಬರ್ತಾ ಇರೋದು ಅಲ್ಲಿ ಕೂತಿರೋ ವ್ಯಕ್ತಿ ಮಾತಾಡ್ತಾ ಇರೋದು. ಅವ್ರದ್ದು ಒಂದು ಅಡ್ಮಿನಿಸ್ಟ್ರೇಷನ್ ಇದೆ, ಅವ್ರದ್ದೊಂದು ಟಿವಿ ಡಿಪಾರ್ಟ್ಮೆಂಟ್ ಇದೆ, ಅವ್ರಿಗೆ ದುಡಿಮೆ ಆಗ್ಬೇಕು, ಅಲ್ಲಿ ಕೂತಿರೋ ವ್ಯಕ್ತಿ ಮಾತಾಡ್ತಾ ಇರೋದು. ಬಾಲಾಜಿಯಿಂದ ಬರ್ತಿಲ್ಲ, ತಿರುಪತಿಯಿಂದ ಬರ್ತಿಲ್ಲ. ಬಟ್ ನಮ್ ಜನರು ಏನ್ ಅನ್ಕೋತಾರೆ, ಒಬ್ಬ TTD ಚಾನಲ್ ಅಂದ್ರೆ ಪ್ಯೂರ್ ವೈಷ್ಣವಸನ್ ಅವ್ರು ಅನ್ಕೋತಾರೆ. ಕೆಲವ್ರು ಇದ್ದಾರೆ, ಕೆಲವ್ರು ನೀವು ಭಾಗವತ ಕೇಳಿದಾಗ ಗೊತ್ತಾಗತ್ತೆ, ಪ್ಯೂರ್ ಆಗಿ ಭಾಗವತ ಮಾತಾಡಿದ್ರೆ ಅವಾಗ ಕೆಲವು ಒರಿಜಿನಾಲಿಟಿ. ಬಟ್ ಎಲ್ಲರೂ ಅದಲ್ಲ. ಸೊ ಅದಕ್ಕೆ ಪರಂಪರೆ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಪರಂಪರೆ ಬರ್ತಾರ ಆಚಾರ್ಯನೇ ಸ್ವೀಕರಿಸ್ಬೇಕು, ಬಾಕಿ ಆಚಾರ್ಯ ಎಲ್ಲೂ ಅಪಸಂಪ್ರದಾಯದಿಂದ ನಾವ್ ಯಾರನ್ನು ಗುರುನ ಸ್ವೀಕರಿಸಲೇಬಾರ್ದು. ಅಪಸಂಪ್ರದಾಯದಿಂದ ಗುರು ಸ್ವೀಕರಿಸಿದ್ವಿ ಅಂದ್ರೆ ನಾವು ನರಕಕ್ಕೆ ಹೋಗ್ತೀವಿ ಅಂತ ಅರ್ಥ. ಯಾಕಂದ್ರೆ ಆ ಗುರುನು ನರಕಕ್ಕೆ ಹೋಗ್ತಾನೆ, ಆ ವ್ಯಕ್ತಿ ಕೂಡ ನರಕಕ್ಕೆ ಹೋಗ್ತಾನೆ. ಗುರು ಅಂದ್ರೆ ಕೇವಲ ವೈಷ್ಣವ, ಶುದ್ಧ ಭಕ್ತ, ಕೃಷ್ಣನ್ ಮಾತನ್ನ ಬದಲಾಯಿಸ್ದೇನೆ ಮಾತಾಡುವಂತ ವ್ಯಕ್ತಿ. ಕೃಷ್ಣನ್ ಮಾತನ್ನ ಬದಲಾಯಿಸ್ದೇನೆ ಹೇಳ್ತಿದ್ದಾನೆ ಅಂದ್ರೆ ಅವನು ಅದ್ರಲ್ಲಿ ಯಾವುದೇ ರೀತಿಯ ಅಸೂಯತನ ಇಲ್ಲ ಅಂತ ಅರ್ಥ ಅಲ್ವಾ. ಅವನಿಗೆ ಜೀವರಾಶಿಗಳ ಬಗ್ಗೆ ಅವನಿಗೆ ಕರುಣೆ ಇದೆ ಅಂತ ಅರ್ಥ, ನಮ್ಮ ಉದ್ಧಾರದ ಬಗ್ಗೆ ಅವನಿಗೆ ಕಾಳಜಿ ಇದೆ ಅಂತ ಅರ್ಥ. ನಾವು ಕೃಷ್ಣನ್ ಶರಣ ಆದ್ರೆ ಮಾತ್ರ ತಾನೇ ನಾವು ಉದ್ಧಾರ ಆಗ್ತೀವಿ. ಅವನಿಗೆ ಶರಣ ಹೊಂದೇ ನಮ್ಗೆ ಎಲ್ಲಿದೆ ಉದ್ಧಾರ ಜಗತ್ತಲ್ಲಿ? ಎಲ್ಲೆಲ್ಲೂ ಇಲ್ಲ. ಅದಕ್ಕೆ ಪರಂಪರೆ ಅಷ್ಟು ಇಂಪಾರ್ಟೆಂಟ್. ಇನಿಷಿಯೇಷನ್ ಅಂದ್ರೆ ಏನು? ದೀಕ್ಷೆ ಅಂದ್ರೆ ಒಂದು ಪರಂಪರೆಗೆ ಹೋಗಿ ಕನೆಕ್ಟ್ ಆಗ್ತೀವಿ ನಾವು. ಆ ಆಚಾರ್ಯರು ನಮ್ಮನ್ನ ಸ್ವೀಕರಿಸ್ಕೋತಾರೆ ಅವ್ರ ಪರಂಪರೆಗೆ. ಆ ಜ್ಞಾನ ನಮ್ಗೆ ಪರಂಪರೆಯಿಂದ ಬರ್ತಾ ಇರೋದು ಜ್ಞಾನ. ನೀವು ಫಸ್ಟ್ ಪೇಜ್ ನೋಡ್ತೀರಾ ಭಗವದ್ಗೀತೆಯಲ್ಲಿ? ಭಗವದ್ಗೀತೆ ಮೊದಲನೇ ಪೇಜ್ ತೆಗೀರಿ, ಇಂಟ್ರೊಡಕ್ಷನ್ ಆದ್ಮೇಲೆ ಇದೆ ನೋಡಿ, ದೊಡ್ಡ ಪರಂಪರೆ ಲಿಸ್ಟೇ ಇದೆ ಅಲ್ವಾ. ಕೃಷ್ಣ, ಹೌದಾ? ಕೃಷ್ಣ, ಬ್ರಹ್ಮ, ನಾರದ, ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದಂಗೆ, ನಾರದಿಂದ ವ್ಯಾಸಂಗೆ, ವ್ಯಾಸದೇವರಿಗೆ, ಮಧ್ವಾಚಾರ್ಯ, ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ, ಈ ತರ ಒಂದು ಪರಂಪರೆದಲ್ಲಿ ಬರ್ತಾ ಇರೋದು ಜ್ಞಾನ. ಮಾಧವೇಂದ್ರಪುರಿ, ಈಶ್ವರಪುರಿ, ಚೈತನ್ಯ ಮಹಾಪ್ರಭುವಿನ ಗುರು ಲಾರ್ಡ್ ಚೈತನ್ಯ. ಕೃಷ್ಣ ಕೂಡ, ಕೃಷ್ಣ ಲಾರ್ಡ್ ಚೈತನ್ಯ ಬರ್ತಾನಲ್ವಾ ಕಲಿಯುಗದಲ್ಲಿ. ರೂಪ ಸನಾತನ, ಚೈತನ್ಯ ಮಹಾಪ್ರಭುವಿನ ಭಕ್ತರು, ಶಿಷ್ಯರು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ನರೋತ್ತಮ್ ದಾಸ್ ಠಾಕೂರ, ಬಲದೇವ್ ವಿದ್ಯಾಭೂಷಣ್, ಜಗನ್ನಾಥ್ ದಾಸ್ ಬಾಬಾಜಿ, ಭಕ್ತಿ ವಿನೋದ್ ಠಾಕೂರ, ಗೌರ್ ಕಿಶೋರ್ ದಾಸ್ ಬಾಬಾಜಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ,
ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ. ಇದು ಪರಂಪರೆ. ಓಕೆನಾ? ಸೊ ನಾಲೆಜ್ ಅಂದ್ರೆ ಜ್ಞಾನ, ಶಾಸ್ತ್ರಜ್ಞಾನ, ಅಪೌರುಷೇಯ ಜ್ಞಾನ ಇದೇ ಪರಂಪರೆಯಲ್ಲಿ ತಗೋಬೇಕು ನಾವು. ಎಲ್ಲಂದ್ರಲ್ಲಿ ಕೇಳಿಸ್ಕೋಬಾರ್ದು, ನ್ಯೂಸ್ ಪೇಪರ್ ತರ ಅಲ್ಲ. ಅವ್ರಿಗೇನ್ ಗೊತ್ತು ನ್ಯೂಸ್ ಪೇಪರ್ ಅವ್ರಿಗೆ ಅಥವಾ ಟಿವಿಲ್ ಬರೋರ್ಗೆ ಹೇಳೋದಿಕ್ಕೆ ಇವೆಲ್ಲ. ಇದೆಲ್ಲ ಒಂದು ಸ್ಟ್ಯಾಂಡರ್ಡ್ ವ್ಯಕ್ತಿಗಳು ಹೇಳೋದಕ್ಕೆ ಸಾಧ್ಯ. ಸೊ ಅದು ಇಲ್ಲಿ ಹೈಲೈಟ್ ಮಾಡ್ತಾ ಇರೋದು. 15ನೇ ಶ್ಲೋಕ. ಸ್ವಯಂ ಏವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವ ದೇವ ಜಗತ್ಪತೆ. ಏನ್ ಶ್ಲೋಕ? ಮಾತಾಜಿ. ಮಾತಾಜಿ ಹೇಳಿ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಹರೇ ಕೃಷ್ಣ ಮಾತಾಜಿ. ಜೈ. ಸೊ ಕೃಷ್ಣ ಇಲ್ಲಿ ಅರ್ಜುನ ಏನ್ ಹೇಳ್ತಿರೋದು, ಏನಂತಿದ್ದಾನೆ ಅರ್ಜುನ ಇಲ್ಲಿ? ಓ ಪುರುಷೋತ್ತಮನೆ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ. ಭಗವಂತನ ಹಲವಾರು ಶಕ್ತಿಗಳಿದೆ. ಓಕೆ, ಇನ್ಯೂಮರಬಲ್ ಎನರ್ಜೀಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಭಗವಂತನ ಅಂತರಂಗ, ಬಹಿರಂಗ, ತಟಸ್ಥ. ಭಗವಂತನ ಬಹಿರಂಗ ಶಕ್ತಿ ಏನು? ಯಾರು ಹೇಳ್ತೀರಾ? ಅಂತರಂಗ ಭಗವಂತನ ಬಹಿರಂಗ ಶಕ್ತಿ ಏನು ಸಂಕೇತ? ಬಹಿರಂಗ ಶಕ್ತಿ ಅಂದ್ರೆ ಇದು ಭೌತಿಕ ಜಗತ್ತು ಮಾತಾಜಿ. ಕರೆಕ್ಟ್. ಭಗವಂತನ ಬಹಿರಂಗ ಶಕ್ತಿ ಅಂದ್ರೆ ಈ ಭೌತಿಕ ಜಗತ್ತು, ಈ ಜಡ ಪ್ರಪಂಚ, ನಾನ್ ಲಿವಿಂಗ್, ಪ್ರಾಣ ಇಲ್ದೇ ಇರೋಂಥದ್ದು, ಪ್ರಜ್ಞೆ ಇಲ್ದೇ ಇರೋಂಥ ಪ್ರಪಂಚ ಇದು ಅಲ್ವಾ? ಇದು ಭಗವಂತನ ಬಹಿರಂಗ ಶಕ್ತಿ. ಇದೊಂದು ಇನ್ಫೀರಿಯರ್ ಎನರ್ಜಿ, ಅಂದ್ರೆ ಇದೊಂದು ಕೆಳಮಟ್ಟದ ಎನರ್ಜಿ ಇದು ಕೃಷ್ಣಂದು. ಆಯ್ತಾ? ಅಂದ್ರೆ ಇವಾಗ ಮನೆ ಇದೆಯಪ್ಪ, ಮನೆ ಮುಖ್ಯನಾ ಮನೆಯಲ್ಲಿರೋ ಜನರು ಮುಖ್ಯನಾ? ಏನ್ ಈ ಪ್ರಶ್ನೆಗೆ ಉತ್ತರ? ಮನೆಯಲ್ಲಿರೋ ಜನರು ಜನ ಮುಖ್ಯ, ಮನೆಯಲ್ಲಿರೋ ಜನರು ಮುಖ್ಯ, ಮನೆಯಲ್ಲ ಮುಖ್ಯ ಅಲ್ವಾ? ಊರು, ಇವಾಗ ಒಂದು ದೊಡ್ಡ ಮುಂಬೈ ಊರಿದೆ ಅನ್ಕೊಳ್ಳಿ, ದೊಡ್ಡ ಮುಂಬೈ ಸಿಟಿ ಅಲ್ವಾ, ಬಿಸ್ನೆಸ್ ಊರದು. ಅಲ್ಲಿ ಆ ಊರ್ನ ಅಷ್ಟು, ಆ ಊರಿಗಷ್ಟು ಹೆಸರು ಹೆಂಗ್ ಬಂದಿರೋದು? ಜನರಿಂದ ಅಲ್ವಾ? ಅಲ್ವಾ? ಅಲ್ಲಿ ಕೆಲಸ ಮಾಡ್ತಾ ಇರೋ ಜನರಿಂದ, ಅಲ್ಲಿ ಬಿಸ್ನೆಸ್ ಪೀಪಲ್ ಇಂದ ಆ ಊರಿಗಷ್ಟು ಹೆಸರು ಬಂದಿರೋದು. ಆ ಊರ್ ಇಟ್ ಸೆಲ್ಫ್ ಏನೋ ದೊಡ್ಡಲ್ಲ, ಮುಂಬೈಗೆ ಅಷ್ಟು ಹೆಸರು ಬಂದಿರೋದು ಜನರಿಂದ. ಸೊ ಜನರು ಮುಖ್ಯ. ಸೊ ಹಾಗೆ ಈ ಜಡ ಪ್ರಪಂಚ ಅನ್ನೋದು ಭಗವಂತನ ಬಹಿರಂಗ ಶಕ್ತಿ ಆದ್ರೆ, ಭಗವಂತನ ತಟಸ್ಥ ಜೀವಿಗಳಾದಂತ ನಾವು ಮನುಷ್ಯರು, ಜೀವಿರಾಶಿಗಳು, ಪ್ರಾಣಿ ಪಕ್ಷಿ, ಹುಳ ಹುಪ್ಪಟೆ ಇವರೆಲ್ಲ ಭಗವಂತನ ಸುಪೀರಿಯರ್ ಎನರ್ಜಿ, ಶ್ರೇಷ್ಠ ಶಕ್ತಿ. ನಾವೆಲ್ಲ, ನಮ್ಗೆಲ್ಲ ಪ್ರಜ್ಞೆ ಇದೆ ಅಲ್ವಾ? ನಾವೆಲ್ಲ ಚೇತನ ಇರೋಂಥ ವ್ಯಕ್ತಿಗಳು. ಹಾಗಾಗಿ ನಾವ್ ಏನ್ ಬೇಕಾದ್ರೂ ಸಾಧಿಸ್ಬೋದು, ಎಷ್ಟೆಲ್ಲ ನಾವು ಸೃಷ್ಟಿಸ್ಬೋದು. ಹೌದಾ? ನಾವು ಈ ಒಂದು ನಮ್ಮ ಬುದ್ಧಿಶಕ್ತಿಯಿಂದ ಭಗವದ್ ಧಾಮಕ್ಕೆ ಹೋಗ್ಬೋದು, ಎಷ್ಟು ದೊಡ್ಡ ಉನ್ನತವಾದಂತ ಜ್ಞಾನನ ಅರ್ಥ ಮಾಡ್ಕೋಬಹುದು, ನಿಜವಾದ ಸ್ವರೂಪಕ್ಕೆ ನಾವು ಬರ್ಬೋದು ಅಲ್ವಾ? ಹಾಗಾಗಿ ಪ್ರಜ್ಞೆ ಇರೋದ್ರಿಂದ ನಮ್ಮಲ್ಲಿ ನಾವು ಎಷ್ಟೆಲ್ಲ ಮಾಡ್ಬೋದು. ಅದಕ್ಕೆ ನಾವು ಕೃಷ್ಣನ ಸುಪೀರಿಯರ್ ಎನರ್ಜಿ ಅಂತ ಕಳ್ಸ್ಕೊಳೋದು. ಸೊ ಇನ್ನೊಂದೇನಪ್ಪಾ, ಭಗವಂತನ ಅಂತರಂಗ ಶಕ್ತಿ, ಸ್ಪಿರಿಚುವಲ್ ಎನರ್ಜಿ, ಅದು ಪ್ಯೂರ್ ಸ್ಪಿರಿಚುವಲ್. ನಾವು ತಟಸ್ಥ, ನಾವು ಮಧ್ಯೆ, ಆ ಕಡೆ ಈ ಕಡೆ, ನೋ ಡೌಟ್. ಬಟ್ ನಾವು ಅಂತರಂಗ ಶಕ್ತಿಯ ಸಂಪರ್ಕದಲ್ಲಿದ್ರೆ ನಾವು ಪ್ಯೂರ್ ಆಗ್ತೀವಿ ಒಂದಿನ ಅಲ್ವಾ? ಒಂದು ಕಬ್ಬಡನ ಬೆಂಕಿಗೆ ತಗಲ್ಸಿ ಏನಾಗತ್ತೆ? ಆ ಬೆಂಕಿ, ಅದು ಆ ಕಬ್ಬಣ ಕೂಡ ಬೆಂಕಿಯ ಗುಣ ಬರುತ್ತೆ. ಹೌದಾ? ನೀವು ಮುಟ್ ನೋಡಿ, ನಿಮ್ಗೆ ಕೈ ಸುಟ್ಟೋಗತ್ತೆ. ಅದೇ ಉಷ್ಣತೆ, ಅದೇ ಶಾಖ ಅದ್ರಲ್ಲಿ ಬಂದ್ಬಿಟ್ಟಿರತ್ತೆ. ಹೌದಲ್ವಾ? ಅದೇ ತರನೇ ಒಂದು ಜೀವಿ ಕೂಡ ಕಂಟಿನ್ಯೂಸ್ ಕೃಷ್ಣ ಸರ್ವಿಸ್ ಮಾಡ್ಕೊಂಡಿದ್ದ ಅಂದ್ರೆ ಅವನಿಗೆ ಕೃಷ್ಣನ್ ಪೂರ್ತಿ ನೇಚರ್ ಬಂದ್ಬಿಡುತ್ತೆ, ಸ್ಪಿರಿಚುವಲ್ ನೇಚರ್, ಆಧ್ಯಾತ್ಮಿಕ ಗುಣ ಬಂದ್ಬಿಡುತ್ತೆ. ಅವನು ನಿಜವಾದ ಸ್ವರೂಪಕ್ಕೆ ಹೋಗ್ಬಿಡ್ತಾನ ಅವನು. ಈಗ ನಾವು ನಮ್ಮನ್ನ ಗುರ್ತಿಸ್ಕೊತಾ ಇರೋದು, ನಾನು ಇದು, ನಾನು ಅದು, ನಾನು ಆ ಊರ್ನೋಳು, ನಾನು ಈ ಭಾಷೆಯವಳು, ನಾವು ಈ ಊರ್ನವ್ರಿ, ನಮ್ಮ ಯಜಮಾನ್ರು ಇದ್ ಮಾಡ್ತಾರೆ, ನಾವು ಇದು ಮಾಡ್ತೀವಿ, ನಮ್ದು ಇದು ವ್ಯವಸಾಯ, ನಮ್ದು ಇದು ಧರ್ಮ,
ನಮ್ದು ಕುಲದೇವ್ರು ಇವರು, ನಮ್ ಜಾತಿ ಇದು, ನಾವ್ ಇದು ಇದು ನಮ್ದು, ಇದೆಲ್ಲ ನಮ್ದು ಭೌತಿಕದ ಗುರುತುಗಳು ಅಲ್ಲ, ಪರ್ಮನೆಂಟ್ ಗುರುತಲ್ಲ. ನಿಜವಾದ ಗುರುತಂದ್ರೆ ನಾವೆಲ್ಲ ಜೀವಿಗಳು, ಆಧ್ಯಾತ್ಮಿಕ ಜೀವಿ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಾಗಿರಂತ ಜೀವಿಗಳು, ಆಧ್ಯಾತ್ಮಿಕ ಕಾರ್ಯ ಮಾಡ್ಬೇಕಾಗಿರಂತ ಜೀವಿ. ಸೊ ಅದು ಆಧ್ಯಾತ್ಮಿಕ ಶಕ್ತಿ. ಸೊ ಕೃಷ್ಣ ಲೀಲಾ ಅರ್ಜುನ ಏನ್ ಹೇಳ್ತಿರೋದು, ನೀನು ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಭಗವಂತನ ಬಗ್ಗೆ ಆಕ್ಚುಲಿ ಭಗವಂತನ್ಗೂ ಗೊತ್ತಿಲ್ಲ, ಗೊತ್ತಾ ನಿಮ್ಗೆ? ಕೃಷ್ಣನ್ ಬಗ್ಗೆ ಅವನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅವನಿಗೆ. ಅದಕ್ಕೋಸ್ಕರನೇ ಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಬರ್ತಾರೆ, ಹೌದಲ್ವಾ? ಕೃಷ್ಣ ಎಷ್ಟು ಗ್ರೇಟ್ ಅನ್ನೋದು, ಕೃಷ್ಣನಿಂದ ಏನು ಸುಖ ಸಿಗ್ತಾ ಇದೆ ಅನ್ನೋದು ಅವನ್ ಭಕ್ತರಿಗೆ ಮಾತ್ರ ಗೊತ್ತು. ಸೊ ಅದ್ ಏನ್ ಸುಖ ನನ್ ಭಕ್ತರು ಎಂಜಾಯ್ ಮಾಡ್ತಿದ್ದಾರೆ, ನನಗ್ ಗೊತ್ತಾಗ್ತಿಲ್ವಲ್ಲ ಅನ್ನೋ ಸಂದೇಹದಿಂದ ಕೃಷ್ಣ ಚೈತನ್ಯ ಮಹಾಪ್ರಭು ಅವತಾರ ತಗೋತಾರೆ. ಕೃಷ್ಣ ಮತ್ತೆ ರಾಧಾ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರ್ತಾರೆ. ಅದು ಅಂತರಂಗ ಶಕ್ತಿ, ಸ್ಪಿರಿಚುವಲ್ ಎನರ್ಜಿ. ಓಕೆನಾ? ಹಾಗಾಗಿ ಅರ್ಜುನ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ದಟ್ ಇಲ್ಲಿ ಅರ್ಜುನ ಮತ್ತು ಅವನ ಅನುಯಾಯಿಗಳಂತೆ ಭಕ್ತಿ ಸೇವೆಯನ್ನು ಸಲ್ಲಿಸಿ ಕೃಷ್ಣನೊಡನೆ ಸಂಬಂಧವನ್ನು ಕೊಂಡವರು ಮಾತ್ರ ಪರಮಪ್ರಭು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ರಾಕ್ಷಸಿ ಅಥವಾ ನಾಸ್ತಿಕ ಮನೋಧರ್ಮವರ್ಗದವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆಬ್ವಿಯಸ್ಲಿ ಮನುಷ್ಯನನ್ನು ಪರಮಪ್ರಭುವಿನಿಂದ ಬೇರೆಡೆ ಒಯ್ಯುವ ಮಾನಸಿಕ ಊಹಾಪೋಹವು ಪರಮ ಪಾಪ. ಕೃಷ್ಣನನ್ನು ತಿಳಿಯದವರು ಭಗವದ್ಗೀತೆಯ ಬಗ್ಗೆ ಮಾತನಾಡಲು ಹೋಗಬಾರದು. ಭಗವದ್ಗೀತೆಯು ಕೃಷ್ಣನು ಹೇಳಿದ್ದು, ಅದು ಕೃಷ್ಣ ವಿಜ್ಞಾನವಾದದ್ದರಿಂದ ಅರ್ಜುನನು ಅರ್ಥ ಮಾಡಿಕೊಂಡಂತೆ ಅದನ್ನು ಕೃಷ್ಣನಿಂದಲೇ ತಿಳಿದುಕೊಳ್ಳಬೇಕು. ಅದನ್ನು ನಾಸ್ತಿಕರಿಂದ ಸ್ವೀಕರಿಸಬಾರದು. ಭಗವಂತ ಹೇಳಿರೋ ಮಾತಿದನ್ನ ಭಗವಂತನ ಶುದ್ಧ ಭಕ್ತರಿಂದ ಮಾತ್ರ ಕೇಳಿಸ್ಕೋಬೇಕು, ಯಾರಿಂದನೂ ಅಲ್ಲ. ನಾಸ್ತಿಕರು ಅಥವಾ ಭಗವಂತನ ಒಂದು ವೈರಿಗಳಿಂದ ಅಲ್ಲ, ಭಗವಂತನ ಬಗ್ಗೆ ಅಸೂಯೆ ಪಡ್ಕೊಳ್ಳೋ ವ್ಯಕ್ತಿಗಳಿಂದ ಅಲ್ಲ. ಗೊತ್ತಾಗ್ತಿದೆ ನಿಮ್ಗೆ? ವದಂತಿ ತತ್ವವಿದಸ್ತತ್ವ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮಿತಿ ಭಗವಾನ್ ಇತಿ ಶಬ್ದಕ್ಕೆ. ಇದು 3 ರೀತಿಯಲ್ಲಿ ನಾವು ಕೃಷ್ಣನ ಪರಮ ಸತ್ಯನ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ. ಪರಮ ಸತ್ಯ ಹೆಂಗ ಅರ್ಥ ಮಾಡ್ಕೊಳ್ಳೋದು? 3 ಸ್ಟೇಜಸ್ ಅಲ್ಲಿ. ಒಂದು ಇಂಪರ್ಸನಲ್ ಬ್ರಹ್ಮನ್, ಅಂದ್ರೆ ಏನಂತಾರೆ, ನಿರಾಕಾರ ಬ್ರಹ್ಮ. ಹೌದಾ? ನಿರಾಕಾರ ಬ್ರಹ್ಮ. 2ನೇದು ಪರಮಾತ್ಮ ರೂಪ. 3ನೇದು ಸಾಕ್ಷಾತ್ ಭಗವಂತ. ಓಕೆನಾ? ಭಗವಂತನ ವ್ಯಕ್ತಿತ್ವ. ಸೊ ಭಗವಂತನ ಭಕ್ತರು ಭಗವಾನ್ ರಿಯಲೈಸೇಷನ್ ಅರ್ಥ ಆಗತ್ತೆ, ಭಗವಂತನ ಪರ್ಸನಾಲಿಟಿ ಬಗ್ಗೆ. ಗೊತ್ತಾಯ್ತಾ? ಇನ್ನೊಂದು ಹೇಳ್ತಾರೆ, ಕೆಲವೊಮ್ಮೆ ನಿರಾಕಾರವಾದಿಗಳು ಕೃಷ್ಣನನ್ನು ಭಗವಾನ್ ಎಂದು ಒಪ್ಪಿಕೊಳ್ಳುತ್ತಾರೆ ಅಥವಾ ಆತನ ಅಧಿಕಾರವನ್ನು ಒಪ್ಪಿಕೊಳ್ಳುತ್ತಾರೆ. ಆದರೂ ಮುಕ್ತರಾದವರು ಹಲವರು ಕೃಷ್ಣನನ್ನು ಪುರುಷೋತ್ತಮ ಎಂದು ಒಪ್ಪಿಕೊಳ್ಳುವರು. ಆದುದರಿಂದ ಅರ್ಜುನನು ಅವನನ್ನು ಪುರುಷೋತ್ತಮ ಎಂದು ಸಂಬೋಧಿಸುತ್ತಾನೆ. ಹೀಗಿದ್ದರೂ ಕೃಷ್ಣನು ಎಲ್ಲಾ ಜೀವಿಗಳ ತಂದೆ ಎನ್ನುವುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳದೆ ಹೋಗಬಹುದು. ಆದುದರಿಂದ ಅರ್ಜುನನು ಅವನನ್ನು ಭೂತ ಭಾವನ ಎಂದು ಸಂಬೋಧಿಸುತ್ತಾನೆ. ಕೃಷ್ಣನನ್ನು ಎಲ್ಲಾ ಜೀವಿಗಳ ತಂದೆ ಎಂದು ಅರಿತವನು ಸಹ ಅವನನ್ನು ಪರಮ ನಿಯಂತ್ರಕ ಎಂದು ಅರಿಯದೆ ಹೋಗಬಹುದು. ಆದುದರಿಂದ ಅವನನ್ನು ಇಲ್ಲಿ ಭೂತೇಶ ಅಂದ್ರೆ ಎಲ್ಲಾ ಜೀವಿಗಳ ಪರಮ ನಿಯಂತ್ರಕ ಎಂದು ಸಂಬೋಧಿಸಿದೆ. ಎಲ್ಲಾರನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದು ಓನ್ಲಿ ಕೃಷ್ಣನೇ. ಕಂಪ್ಲೀಟ್ ಕಂಟ್ರೋಲ್ ಇರೋದು ಓನ್ಲಿ ಕೃಷ್ಣನಿಗೆ ಮಾತ್ರ. ಅವನು ಎಲ್ಲಾ ಜೀವಿಗಳ ಪರಮ ನಿಯಂತ್ರಕ ಎಂದು ಅರ್ಥ ಕೊಂಡವನು ಅವನನ್ನು ಎಲ್ಲಾ ದೇವತೆಗಳ ಮೂಲ ಎಂದು ತಿಳಿಯದೆ ಹೋಗಬಹುದು. ಆದುದರಿಂದ ಇಲ್ಲಿ ಅವನನ್ನು ದೇವ ಎಲ್ಲಾ ದೇವತೆಗಳ ಪೂಜಾರ್ಹ ದೇವರೆಂದು ಸಂಬೋಧಿಸಿದೆ. ಅವನನ್ನು ದೇವನೆಂದು ತಿಳಿದುಕೊಂಡವರು ಅವನು ಎಲ್ಲಾ ವಸ್ತುಗಳ ಪರಮ ಸ್ವಾಮಿ ಎಂದು ಅರಿಯದಿರಬಹುದು. ಆದುದರಿಂದ ಅವನನ್ನು ಜಗತ್ಪತಿ ಎಂದು ಸಂಬೋಧಿಸಲಾಗಿದೆ. ಹೀಗೆ ಅರ್ಜುನ ಸಾಕ್ಷಾತ್ಕಾರದಿಂದ ಕೃಷ್ಣನ ವಿಷಯದ ಸತ್ಯವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಗೊತ್ತದ? ಕೃಷ್ಣನು ಇರುವಂತೆ ಅವನನ್ನು ಅರ್ಥ ಮಾಡಿಕೊಳ್ಳಲು ನಾವು ಅರ್ಜುನನ ಹೆಜ್ಜೆಗಳನ್ನು ಅನುಸರಿಸಬೇಕು. ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕೃಷ್ಣನ ಇಲ್ಲಿ ಯಾವ ರೀತಿಯಲ್ಲಿ ಬೋಧಿಸ್ತಾನೆ ಅರ್ಜುನ? ಸ್ವಯಂ ಏವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ
ಭೂತ ಭಾವನ ಭೂತೇಶ ಭೂತ ಈಶ ದೇವದೇವ ಜಗತ್ಪತೆ. ಇದೆಲ್ಲ ಕೃಷ್ಣನ್ ಗುಣಗಾನ. ಕೃಷ್ಣನ್ ಗುಣಗಾನ ಎಷ್ಟು ಚೆನ್ನಾಗಿ ಮಾಡ್ತೀಯ ನೋಡಿ ಅರ್ಜುನ. ಹೋಗ್ತೀರಾ? ಒಂದ್ ಶ್ಲೋಕ ಮಾಡ್ಬೋಣ, 16ನೇ ಶ್ಲೋಕ ಮಾಡ್ಬೋಣ. 16 and 17 ಟ್ರೈ ಮಾಡೋಣ. ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯ ಹಿ ಆತ್ಮ ವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಟಸಿ. ಏನಂತ ಅರ್ಜುನ ಇವಾಗ? ಯಾವ ದೈವಿಕ ರೇಣುಕಾ ಮಾತಾಜಿ ಓದ್ತೀರಾ? ಓದಿ ಮಾತಾಜಿ 16ನೇ ಶ್ಲೋಕ ಅನುವಾದ. ಅನುವಾದ. ಯಾವ ದೈವಿಕ ಸಂಪರ್ಕಗಳಿಂದ ನಿನ್ನ ಈ ಎಲ್ಲ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನು ಕುರಿತು ನನಗೆ ವಿವರವಾಗಿ ಹೇಳು. ಥ್ಯಾಂಕ್ ಯು ಮಾತಾಜಿ. ಸೊ ಕೃಷ್ಣನಂತಾನೆ ಅರ್ಜುನನಂತಾನೆ ದಟ್ ನಿನ್ನ ಸಂಪತ್ತು ಅಲ್ವಾ, ದೈವಿ ಸಂಪತ್ತುಗಳಿಂದ ನೀನು ಈ ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿರುವ ಅದನ್ನು ಕುರಿತು ನನಗೆ ವಿಸ್ತಾರವಾಗಿ ತಿಳಿಸು. ಸೊ ಅರ್ಜುನನಿಗೇನು ಸಂದೇಹ ಇಲ್ಲ ನೋಡಿ, ಭಗವಂತನ ಶಕ್ತಿ, ಭಗವಂತನ ಒಂದು ಸ್ಥಾನ, ಭಗವಂತನ ಬಗ್ಗೆ ಪೂರ್ತಿಯಾಗಿ ಅರಿವಾಗಿ ಹೋಗಿದೆ ಅರ್ಜುನಂಗೆ. ಬಟ್ ಅರ್ಜುನ ಯಾರಿಗೋಸ್ಕರ ಇದು ಕೇಳ್ತಾ ಇರೋದು? ಸಾಮಾನ್ಯ ವ್ಯಕ್ತಿಗಳಿಗೋಸ್ಕರ, ಕಾಮನ್ ಪೀಪಲ್ ಅಲ್ವಾ. ಪ್ರತಿಯೊಂದು ಜೀವಿಗಳಿಗೂ, ಪ್ರತಿಯೊಂದು ಮನುಷ್ಯರಿಗೂ, ಒಂದು ಸಾಧಾರಣ ವ್ಯಕ್ತಿ ಕೂಡ ಭಗವಂತನ ಒಂದು 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 ಐಶ್ವರ್ಯನ ತಿಳಿಸಿದಾಗ, ಹೌದಾ, ಅಹಂ ಮಹಾತ್ಮ ಗುಡಾಕೇಶ ಸರ್ವ ಯೋನಿ ತ್ರಯಸ್ಥಿತ ಅಹಂ ಆದಿಶ್ಚ ಮಧ್ಯಂಶ ಭೂತಾನಾಂ ಅಂತ ಏವ ಚ. ಮುಂದೆ ಶ್ಲೋಕ ಶುರು ಮಾಡ್ಕೋತಾನೆ ಕೃಷ್ಣ. ನಾನ್ ಯಾರು ಅನ್ನೋದು ಆಯ್ತಾ, ನಾನು ಪರಮಾತ್ಮ ಅನ್ನೋದು, ನಾನು ಒಂದು ಜೀವಿಯ ಆದಿ ಮಧ್ಯ ಅಂತ್ಯ, ಇದೆಲ್ಲ ಹೇಳಕ್ ಶುರು ಮಾಡ್ತಾನೆ. ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ನಾನ್ ಯಾರು ಅನ್ನೋದು ಕೃಷ್ಣ ಹೇಳ್ತಾನೆ ಆಯ್ತಾ. ಸೊ ಇದನ್ನ ಕೇಳ್ತಾ ಇರೋದು ಅರ್ಜುನ ಯಾರಿಗೋಸ್ಕರ? ಸಾಮಾನ್ಯ ವ್ಯಕ್ತಿಗಳಿಗೆ ಕೃಷ್ಣನ್ ಬಗ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ಓಕೆನಾ? 17ನೇ ಶ್ಲೋಕ ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. ಕಥಂ ವಿದ್ಯಾಮಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವಾನ್ ಮಯಾ. ಹರೇ ಕೃಷ್ಣ. ಓದ್ಬೇರಿ ಮಾತಾಜಿ ಅನುವಾದ. ಇನ್ಯಾರು ಓದ್ತೀರಾ? ಸ್ವಲ್ಪ ಓದಿದ್ಯಾ ನಾನು ಹಂಗ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಸುಧಾ ಮಾತಾಜಿ ಓದ್ತೀರಾ? ಓದಿಲ್ಲ ಅಲ್ಲ ಇವತ್ತು? ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಕೃಷ್ಣನೇ ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ ಮತ್ತು ನಾನು ನಿನ್ನನ್ನು ತಿಳಿಯುವುದು ಹೇಗೆ? ಓ ದೇವೋತ್ತಮ ಪರಮಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಭಾವಾರ್ಥ ಓದ್ತೀರಾ? ಚೆನ್ನಾಗಿದೆ ಇದು. ಓಕೆ ಮಾತಾಜಿ. ಭಾವಾರ್ಥ. ಹಿಂದಿನ ಅಧ್ಯಾಯದಲ್ಲಿ ಹೇಳಿರುವಂತೆ ದೇವೋತ್ತಮ ಪರಮಪುರುಷನನ್ನು ಅವನ ಯೋಗ ಮಾಯೆಯು ಮುಚ್ಚಿರುತ್ತದೆ. ಶರಣಾಗತರಾದ ಆತ್ಮರು ಮತ್ತು ಭಕ್ತರು ಮಾತ್ರ ಅವನನ್ನು ಕಾಣಬಲ್ಲರು. ಈಗ ಅರ್ಜುನನಿಗೆ ತನ್ನ ಸ್ನೇಹಿತ ಕೃಷ್ಣನು ದೇವೋತ್ತಮ ಪರಮಪುರುಷ ಎಂದು ದೃಢಪಟ್ಟಿದೆ. ಆದರೆ ಸಾಮಾನ್ಯ ಮನುಷ್ಯರು ಯಾವ ಪ್ರಕ್ರಿಯೆಯಿಂದ ಸರ್ವವ್ಯಾಪಿಯಾದ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಹುದು ಎಂದು ತಿಳಿಯಲು ಅಪೇಕ್ಷಿಸುತ್ತಾನೆ. ದಾನವರು ಮತ್ತು ನಾಸ್ತಿಕರು ಸೇರಿದಂತೆ ಸಾಮಾನ್ಯ ಮನುಷ್ಯರು ಕೃಷ್ಣನನ್ನು ತಿಳಿಯಲಾರರು, ಏಕೆಂದರೆ ಅವನ ಯೋಗಮಾಯೆಯು ಶಕ್ತಿಯು ಅವನನ್ನು ರಕ್ಷಿಸಿರುತ್ತದೆ. ಮತ್ತೆ ಅರ್ಜುನನು ಇಂತಹವರ ಪ್ರಯೋಜನಕ್ಕಾಗಿ ಈ ಪ್ರಶ್ನೆಗಳನ್ನು ಕೇಳುತ್ತಾನೆ. ಶ್ರೇಷ್ಠ ಭಕ್ತನಿಗೆ ತನ್ನ ತಿಳುವಳಿಕೆಯ ಬಗೆಗೆ ಮಾತ್ರವಲ್ಲ, ಎಲ್ಲ ಮಾನವ ಕುಲದ ತಿಳುವಳಿಕೆಯ ಬಗೆಗೆ ಕಾಳಜಿ. ಅರ್ಜುನನು ಒಬ್ಬ ವೈಷ್ಣವ ಭಕ್ತ. ಅವನು ಮಾಯೆಯಿಂದ ಸಾಮಾನ್ಯ ಮನುಷ್ಯನಿಗೆ ಭಗವಂತನ ಸರ್ವವ್ಯಾಪಕತ್ವವನ್ನು ಅರ್ಥ ಮಾಡಿಕೊಳ್ಳಲು ದಾರಿಯನ್ನು ತೆರೆಯುತ್ತಿದ್ದಾನೆ. ಅವನು ಕೃಷ್ಣನನ್ನು ನಿರ್ದಿಷ್ಟವಾಗಿ ಯೋಗಿನ್ ಎಂದು ಸಂಬೋಧಿಸುತ್ತಿದ್ದಾನೆ, ಏಕೆಂದರೆ ಸಾಮಾನ್ಯ ಮನುಷ್ಯನಿಗೆ ಅವನನ್ನು ಮರೆಮಾಡುವ ಅಥವಾ ತೆರೆಯುವ ಯೋಗಮಾಯಾ ಶಕ್ತಿಯ ಪ್ರಭು ಕೃಷ್ಣನೇ. ಕೃಷ್ಣನಲ್ಲಿ ಪ್ರೀತಿ ಇಲ್ಲದ ಸಾಮಾನ್ಯ ಮನುಷ್ಯನು ಸದಾ ಕೃಷ್ಣನನ್ನು ಕುರಿತು ಯೋಚಿಸಲಾರ. ಆದುದರಿಂದ ಅವನು ಐಹಿಕವಾಗಿ ಯೋಚಿಸಬೇಕಾಗುತ್ತದೆ. ಅರ್ಜುನನು ಈ ಜಗತ್ತಿನ ಪ್ರಾಪಂಚಿಕ ಮನೋಧರ್ಮದ ಜನರ ಯೋಚನಾ ರೀತಿಯನ್ನು ಪರಿಶೀಲಿಸುತ್ತಿದ್ದಾನೆ. ಕೇಶು ಕೇಶು ಚ ಭಾವೇಶು ಎನ್ನುವ ಮಾತುಗಳು ಐಹಿಕ ಪ್ರಕೃತಿಗೆ ಸಂಬಂಧಿಸಿದವು. ಭಾವ ಎನ್ನುವ ಪದಕ್ಕೆ ಭೌತಿಕ ವಸ್ತುಗಳು ಎಂದರ್ಥ. ಐಹಿಕ ಮನೋಧರ್ಮದವರು
ಆಧ್ಯಾತ್ಮಿಕವಾಗಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದುದರಿಂದ ಅವರು ಭೌತಿಕ ವಸ್ತುಗಳನ್ನು ಮನಸ್ಸನ್ನು ಕೇಂದ್ರೀಕರಿಸಿ ಕೃಷ್ಣನು ಭೌತಿಕ ನಿರೂಪಣೆಗಳಲ್ಲಿ ಹೇಗೆ ಪ್ರಕಟಗೊಳ್ಳುತ್ತಾನೆ ಎಂದು ಕಾಣಲು ಪ್ರಯತ್ನಿಸುವಂತೆ ಹೇಳಲಾಗಿದೆ. ತುಂಬಾ ಚೆನ್ನಾಗಿದೆ ಮಾತಾಜಿ, ಇದು ಭಾವಾರ್ಥ ಅಲ್ವಾ? ಥ್ಯಾಂಕ್ ಯು ಮಾತಾಜಿ. ಅಲ್ವಾ ಕೃಷ್ಣನ ಯೋಗ ಮಾಯೆ ಅನ್ನೋ ಒಂದು ಕರ್ಟನ್ ಇರದಂತ, ಒಂದು ಕರ್ಟನ್ ತರ, ಒಂದು ಪರದೆ ಹಾಕಿದ್ರೆ ಹೆಂಗ್ ಕಾಣಲ್ಲ ನೋಡಿ, ಆತರ ಒಂದು ಅವನ ಮೇಲೊಂದು ಒಂದು ಮುಚ್ಚಿರುತ್ತೆ, ಒಂದು ಪರದೆ ತರ. ಸೊ ಕೃಷ್ಣ ಎಲ್ರಿಗೂ ಕಾಣಿಸ್ಕೊಳ್ಳಲ್ಲ. ಕೃಷ್ಣ ಕಾಣಿಸ್ಕೋಬೇಕು ಅಂದ್ರೆ ಓನ್ಲಿ ಒಂದ್ ಭಕ್ತರಿಗೆ ಕಾಣಿಸ್ಕೊಳ್ಳೋದು. ಅವನು ಪ್ರೀತಿಯಿಂದ ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೆ ಸಂತ ಸದೈವ ಹೃದಯೇಶ ವಿಲೋಚಯಂತಿ ಯತ್ ಶ್ಯಾಮ ಸುಂದರ ಅಲ್ವಾ? ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ರಮಸಮಿತ ಅಲ್ವಾ? ಸೊ ಪ್ರೇಮದಿಂದನೇ ಕೃಷ್ಣ ಕಾಣಿಸ್ಕೊಳ್ಳೋದು. ಇಲ್ಲ ಸಾಧಾರಣ ವ್ಯಕ್ತಿಗಳಿಗೆ ಕೇಶ ಭಾವೇಶು ಅಂತ ಯಾಕೆ ಹೇಳ್ತಿರೋದಿಲ್ಲಿ? ಸಾಕಷ್ಟು ಪ್ಯೂರಿಟಿ ಇಲ್ದೇ ಹೋದ್ರೆ ಏನಾಗುತ್ತೆ, ನಮ್ಗೆ ಭೌತಿಕ ವಸ್ತುನೇ ಗುರ್ತಾಕ ಬರುತ್ತೆ. ಅದಕ್ಕೆ ನಮ್ಮ ಜನರು ಅಷ್ಟೇ. ಇವಾಗ ಇಸ್ಕಾನ್ ಅಂದ್ರೆ ಓನ್ಲಿ ಕೃಷ್ಣ ನಿಮ್ಮೋನೇನಾ ಅಂತ ಕೇಳ್ತಾರೆ ಆಕ್ಚುಲಿ ತುಂಬಾ ಜನ. ಕೃಷ್ಣ ಅಂದ್ರೆ ನಿಮಗ್ ಮಾತ್ರನ ಇರೋದು, ನಮ್ಗಲ್ವಾ ಕೃಷ್ಣ? ಓನ್ಲಿ ನೀವೇ ಕೃಷ್ಣ ಕೃಷ್ಣ ಅಂತಿರ್ತೀರಲ್ಲ, ನಮಗೂ ಕೃಷ್ಣ ಇದಾರಪ್ಪ ಅಂತಾರ ಅವ್ರು ಹೊಟ್ಟೆ ಕಿಚ್ಚಿಂದ. ಆಕ್ಚುಲಿ ಕೃಷ್ಣ ಅವ್ರಿಗೆ ಇಲ್ವೇ ಇಲ್ಲ, ಗೊತ್ತಾ? ಅದೇ ಕೃಷ್ಣನು ಹೇಳ್ತಾನೆ, ಅವ್ನ್ ಸಿಗೋದು ಓನ್ಲಿ ಅವ್ನ್ ಭಕ್ತರಿಗೆ ಮಾತ್ರ ಸಿಗೋದು. ಅವ್ನ್ ಶುದ್ಧ ಭಕ್ತರ ಹತ್ರನೇ ಇರ್ತಾನ. ಅವ್ನ್ ಭೌತಿಕವಾದಿಗಳ ಹತ್ರ ಅವ್ನ್ ಇರಲ್ಲ. ಆಕ್ಚುಲಿ ಅವ್ರು ಪೂಜಿಸೋ ಕೃಷ್ಣನೇ ಬೇರೆ. ಅವ್ರ ಹೆಸರಿಗೆ ಕೃಷ್ಣ ಅಂತಾರೆ, ಅವ್ರು ಪೂಜಿಸೋ ಕೃಷ್ಣ ಭೌತಿಕದ ಕೋರಿಕೆಯಿಂದ ಪೂಜಿಸೋ ಕೃಷ್ಣ ಅವರು ಅಲ್ವಾ? ಸೊ ಅವ್ರ ಹತ್ರ ಇರೋ ಕೃಷ್ಣನೇ ಬೇರೆ ಕೃಷ್ಣ. ಆಕ್ಚುಲಿ ನಮ್ಮ ಹತ್ರ ಇರೋದು ಪೂರ್ಣ ಪುರುಷೋತ್ತಮ ಭಗವಾನ್, ಪೂರ್ಣಾವತಾರ ನಮ್ಮ ಹತ್ರ ಇರೋದು, ಇಸ್ಕಾನ್ ಡಿವೋಟಿಸ್ ಹತ್ರ ಇರೋದು. ಯಾಕಂದ್ರೆ ಪರಂಪರೆಯಲ್ಲಿರೋದು ನಾವು. ಇವರು ಹೊರಗಡೆ ಅವ್ರ ಹೆಸರಿಗೆ ಕೃಷ್ಣ ಅಂತಾರೆ, ಆದ್ರೆ ಕೃಷ್ಣ ಹೇಳೋದನ್ಗೆ ಯಾವ್ದನ್ನು ಅವ್ರು ಅನುಸರಿಸಲ್ವೇ, ಯಾವ್ದನ್ನು ಫಾಲೋ ಮಾಡಲ್ಲ. ಹೆಂಗಿರ್ತಾನೆ ಕೃಷ್ಣ ಅವ್ರ ಹತ್ರ? ಓಕೆನಾ? ಸೊ ಹಾಗಾಗಿ ಅವ್ರು ಮಾಡೋ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಅವ್ರು ಮಾಡೋ ಕೃಷ್ಣ ಜನ್ಮಾಷ್ಟಮಿ ಆಗಿರೋ ಎಲ್ಲ ಭೌತಿಕ ರೂಪದಲ್ಲಿ ಮಾಡ್ತಾರೆ ಅವ್ರು. ಸೊ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಇಲ್ಲಿ, ಕೃಷ್ಣನ ಹೇಗೆ ಯಾವ ರೀತಿಯಲ್ಲಿ ನಿನ್ನ ಪೂಜಿಸ್ಬೋದು, ಯಾವ ರೀತಿಯಲ್ಲಿ ನಿನ್ನ ಸದಾ ಜ್ಞಾಪಕ ಮಾಡ್ಕೋಬಹುದು, ಹೇಗೆ ನಿನ್ನ ನೆನ್ಸ್ಕೋಬಹುದು ಪ್ರತಿ ಕ್ಷಣ ಅನ್ನೋದು ಇಲ್ಲಿ ಅರ್ಜುನ ಪ್ರಶ್ನಿಸ್ತಾ ಇರೋದು. ಓಕೆನಾ? ನೆಕ್ಸ್ಟ್ ಶ್ಲೋಕ ನಾವು ನಾಳೆ ಮಾಡೋಣ. ಓಕೆ, ಇನ್ನೊಂದು ಶ್ಲೋಕ ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. 18 ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. ನಾಳೆಯಿಂದ ಭಗವಾನ್ ವಚಂತತೆ ಕಥೆ ವಿಷಯ ಮಾಡೋಣ. ಓಕೆ. ವಿಸ್ತಾರೇನಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಅನುವಾದ ಇರುತ್ತೀರಾ? ಪ್ರೇಮ ಮಾತಾಜಿ ಓದಿ ಮಾತಾಜಿ. ಜನಾರ್ದನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದರಲ್ಲಿ ನನಗೆ ತೃಪ್ತಿಯೇ ಇಲ್ಲ. ನಿನ್ನ ವಿಷಯವನ್ನು ಹೆಚ್ಚು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಹೆಚ್ಚು ಸವಿಯಬೇಕು ಎನ್ನಿಸುತ್ತವೆ. ಕೃಷ್ಣ ಮಾತಾಡಿ. ಜೈ ನೋಡಿ, ಇಲ್ಲಿ ಹೇಳ್ತಾರೆ, ಇಲ್ಲಿ ಒಂದ್ ಶ್ಲೋಕ ಬರುತ್ತೆ. ಸೂತ ಗೋಸ್ವಾಮಿ ಅವ್ರು ಹೇಳ್ತಾರೆ, ಶೌನಕಾದಿ ಋಷಿಗಳ ಹತ್ರ ನೈಮಿಷಾರಣ್ಯದಲ್ಲಿ, ವಯಂ ತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೇ ಯತ್ ಶೃಣ್ವತಾಂ ರಸಜ್ಞಾನಂ ಸ್ವಾದು ಪದೇ ಪದೇ. ಸೊಗಸಾದ ಸ್ತೋತ್ರಗಳು ಯಾರ ಮಹಿಮೆಯನ್ನು ಹಾಡುವವೋ ಆ ಕೃಷ್ಣನ ಅಲೌಕಿಕ ಲೀಲೆಗಳನ್ನು ಸದಾ ಕೇಳಿದರೂ ತೃಪ್ತಿಯಾಗುವುದೇ ಇಲ್ಲ. ಕೃಷ್ಣನೊಡನೆ ಒಂದು ದಿವ್ಯ ಸಂಬಂಧವನ್ನು ಪಡೆದುಕೊಂಡವರು ಹೆಜ್ಜೆ ಹೆಜ್ಜೆಗೂ ಪ್ರಭುವಿನ ಲೀಲೆಗಳನ್ನು ಸವಿಯುತ್ತಾರೆ. ಭಾಗವತ 1:19. ಹೀಗೆ ಅರ್ಜುನನಿಗೆ ಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಆಸಕ್ತಿ ಇದೆ. ಅದರಲ್ಲಿಯೂ ಅವನು ಹೇಗೆ ಸರ್ವವ್ಯಾಪಿ ಪರಮ ಪ್ರಭುವಾಗಿ ಇರುತ್ತಾನೆ ಎನ್ನುವುದರಲ್ಲಿ ಆಸಕ್ತಿ. ಸೊ ಈ ತರ ಕೃಷ್ಣನ ಬಗ್ಗೆ ಇನ್ನೂ ಕೇಳ್ಬೇಕು, ಮತ್ತೆ ಕೇಳ್ಬೇಕು, ಇನ್ನು ಹೆಚ್ಚು ಕೇಳ್ಬೇಕು ಅನ್ನೋದು ಭಗವಂತನ ಭಕ್ತನಾದ ಅರ್ಜುನನಿಗೆ ಸಿಗ್ತಾ ಇರೋದು. ಮತ್ತೆ ಇದೊಂದು ಅಮೃತ ನೋಡಿ. ಅಮೃತದ ವಿಷಯ ಹೇಳುವುದಾದರೆ ಕೃಷ್ಣನನ್ನು ಕುರಿತ ಯಾವುದೇ ವೃತ್ತಾಂತ ಅಥವಾ ಹೇಳಿಕೆಯು ಅಮೃತದಂತೆ. ಅಮೃತವನ್ನು ಸ್ವಾನುಭವದಿಂದ ಕಂಡುಕೊಳ್ಳಬಹುದು. ಆಧುನಿಕ ಕತೆ, ಕಾದಂಬರಿ, ಚರಿತ್ರೆ, ಪ್ರಭುವಿನ ದಿವ್ಯ ಲೀಲೆಗಳಿಗೂ ವ್ಯತ್ಯಾಸವಿದೆ.
ಐಹಿಕ ಆಗುಹೋಗುಗಳ ಕಥೆಯನ್ನು ಮತ್ತೆ ಮತ್ತೆ ಕೇಳಿದರೆ ಬೇಸರವಾಗುತ್ತದೆ. ಹೌದಲ್ವಾ? ಎಷ್ಟ್ ಸರಿ ನೋಡ್ತೀಯ ಆ ಪಿಕ್ಚರ್ನ ಅಂತೀವಿ, ಎಷ್ಟ್ ಸರಿ ಅದೇ ಹೇಳ್ತೀಯ ಅಂತೀವಿ, ಬೇಸರ ಆಗೋಗುತ್ತೆ. ಆದರೆ ಕೃಷ್ಣನ ವಿಷಯ ಎಷ್ಟು ಕೇಳಿದರೂ ಬೇಸರವಾಗುವುದಿಲ್ಲ. ಈ ಕಾರಣದಿಂದಲೇ ಇಡೀ ವಿಶ್ವದ ಚರಿತ್ರೆಯು ಭಗವಂತನ ಅವತಾರಗಳ ಲೀಲಾ ಪ್ರಸ್ತಾವಗಳಿಂದ ತುಂಬಿ ಹೋಗಿದೆ. ಪುರಾಣಗಳು ಪ್ರಭುವಿನ ವಿವಿಧ ಅವತಾರಗಳ ಲೀಲೆಗಳನ್ನು ವಿವರಿಸುವ ಹಿಂದಿನ ಯುಗಗಳ ಇತಿಹಾಸಗಳು. ಈ ರೀತಿಯಲ್ಲಿ ಓದುವ ವಿಷಯವು ಮತ್ತೆ ಮತ್ತೆ ಓದಿದರೂ ಸಹ ಹೊಸದಾಗಿರುತ್ತದೆ. ಕೃಷ್ಣ ವಿಷಯ ಅಂದ್ರೆ ಎವರ್ ಫ್ರೆಶ್ ಅಂತಾರೆ ಪ್ರಭುಪಾದ. ಎಷ್ಟೇ ಸರಿ ಹೇಳಿದ್ರು ಹೊಸಾಗಿರತ್ತೆ, ಎಷ್ಟು ಸರಿ ಭಗವದ್ಗೀತೆ ಹೇಳಿದ್ರು ಹೊಸದಾಗಿರತ್ತೆ, ಎಷ್ಟೇ ಅವನ ಬಗ್ಗೆ ಕೇಳಿದ್ರು ಹೊಸದಾಗಿರುತ್ತೆ. ಯಾವ್ದಾದ್ರು ಕ್ಲಾಸ್ ಹಳೇದ್ ಅನ್ಸ್ತಾ ಇದೆಯಾ? ಬೋರ್ ಅನ್ಸ್ತಾ ಇದೆಯಾ? ಯಾವ್ದಾದ್ರು ಇದಾಗ್ಲೇ ಕೇಳಾಯ್ತಪ್ಪ ಅನ್ಸದ? ಇಲ್ಲ, ಕೇಳಿದ್ರು ಕೂಡ ಇನ್ನೂ ಚೆನ್ನಾಗ್ ಅನ್ಸುತ್ತಲ್ವಾ? ಮತ್ತೆ ಮತ್ತೆ ಕೇಳ್ಬೇಕನ್ಸುತ್ತೆ. ಮತ್ತೆ ಮತ್ತೆ ಕೇಳ್ಬೇಕನ್ಸತ್ತೆ. ಮತ್ತೆ ಮತ್ತೆ ಈ ಮಾತು ಎಷ್ಟು ಚೆನ್ನಾಗಿದೆ, ಹೊಸದಾಗ ಅನ್ಸುತ್ತೆ, ಹೊಸ ರಸ ಕೊಡುತ್ತೆ ನಮ್ಗೆ. ಇದೇ ಶ್ಲೋಕ ಇರ್ಬೋದು, ಅದೇ ಹತ್ತನೇ ಅಧ್ಯಾಯ ಇರ್ಬೋದು, ಅದೇ ಮೊದಲನೇ ಅಧ್ಯಾಯ ಇರ್ಬೋದು, ಆದ್ರೂ ಅದು ಹೊಸದೇ. ಅದು ಯಾಕಂದ್ರೆ ಅದು ಆಧ್ಯಾತ್ಮಿಕ. ಅದು ಆ ಪವರ್ಗೂ ನಮ್ಮ ನಮ್ಮ ಭೌತಿಕ ಪ್ರಪಂಚದ ವಿಷಯಕ್ಕೂ ಎಷ್ಟು ಅಜಗಜಾಂತರ. ಇದು ಜಡ, ಅದು ಅಮೃತ, ಇದು ವಿಷ ಅಲ್ವಾ? ಸೊ ಕೃಷ್ಣನ ಮಾತು ಅಷ್ಟು ವಿಷಯ. ಸೊ ನೆಕ್ಸ್ಟ್ ನಾಳೆಯಿಂದ ಕೃಷ್ಣ ಅವನ ಒಂದು ಮಹಿಮೆಗಳ ಬಗ್ಗೆ ಹೇಳ್ತಾರೆ. ಅವನ್ ಯಾರು, ಕೃಷ್ಣ ಯಾರು ಅನ್ನೋದು, ಯಾವ ರೀತಿಯಲ್ಲಿ ನಾವು ಕೃಷ್ಣನ ನಾಪಿಸ್ಕೋಬಹುದು ನಮ್ ಪ್ರಪಂಚದಲ್ಲಿ, ಈ ಭೌತಿಕ ಪ್ರಪಂಚದಲ್ಲಿ ಇದ್ಕೊಂಡು ಅನ್ನೋದ್ರ ಬಗ್ಗೆ ಅವನ ಐಶ್ವರ್ಯಗಳ ಬಗ್ಗೆ ತಿಳಿಸ್ತಾರೆ. ನಾಳೆ ನಾವು ಇದನ್ನ ಮಾಡೋಣ. ಎಷ್ಟಿದೆ ಇನ್ನು ಶ್ಲೋಕಗಳು? 4:40 ಏನ್ ಹತ್ರ ಬಂದ್ವಾ? ಅಷ್ಟೇ, 42 ಇದೆ ಅಲ್ವಾ? ಸೊ ನಾವು ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಓಕೆನಾ? ಹರೇ ಕೃಷ್ಣ. ನೀವು ಡಿಸೈರ್ಗಳಿಂದ ಪ್ರಶ್ನೆ ಇತ್ತ ಇವತ್ತಿನ ಕ್ಲಾಸ್ ಬಗ್ಗೆ ಆಗಿರ್ಬೋದು, ಜನರಲ್ ಆಗಿ ಏನಾದ್ರು? ಓಕೆ, ಏನೋ ಡೌಟ್ಸ್ ಇಲ್ಲ ಅಂದ್ರೆ ನಾಳೆ ಒಂದು ಕ್ಲಾಸ್ ಮಾಡ್ಬಿಟ್ಟು ನಾಳಿದ್ದಿಂದ ಸಾರಿ ನಾಳೆ ಒಂದ್ ಸ್ವಲ್ಪ ಕ್ಲಾಸ್ ಮಾಡ್ಬಿಟ್ಟು ನಾಳೆ ಒಂದು ಅರ್ಧ ಗಂಟೆ ಓದೋಣ, ರೀಡಿಂಗ್ ಮಾಡೋಣ. ಆಮೇಲೆ ಶುಕ್ರವಾರ ರೀಡಿಂಗ್ ಸೆಷನ್ ಮಾಡೋಣ ಕಂಪಲ್ಸರಿ. ಓಕೆ, ಫಿಟ್ನೆಸ್ ಅಲ್ವಾ? ಗುರುವಾರ ಶುಕ್ರವಾರ 2 ದಿವಸ ಇರುತ್ತೆ. ಓಕೆ, ನಾಳೆ ಒಂದು ಶಾರ್ಟ್ ಕ್ಲಾಸ್ ಮಾಡೋಣ, ಹಾಫ್ ಅನ್ ಅವರ್ ಕ್ಲಾಸು, ಇನ್ ಹಾಫ್ ಅನ್ ಅವರ್ ರೀಡಿಂಗ್ ಮಾಡೋಣ. ಫ್ರೈಡೆ ಫುಲ್ ಪ್ರಾಪರ್ ರೀಡಿಂಗ್ ಮಾಡೋಣ, 1-1.5 ಗಂಟೆ ರೀಡಿಂಗ್ ಮಾಡೋಣ. ಓಕೆ, 7ನೇ ಅಧ್ಯಾಯ ಭಗವದ್ಗೀತೆ ಮಾಡ್ಬಿಟ್ಟು ಮುಗಿಸ್ಬೋಣ ರೀಡಿಂಗ್. ಓಕೆ, ಎಷ್ಟು ಶ್ಲೋಕ ಇದೆ 7ನೇ ಅಧ್ಯಾಯದಲ್ಲಿ? 30 ಅಷ್ಟೇ, ಆಗೋಗ್ಬಿಡುತ್ತೆ. ಓಕೆ, ನಾಳಿದ್ದು ಒಂದು ಕ್ಲಾಸು, ನಾಳೆ ಒಂದು ಅರ್ಧ ಗಂಟೆ ಮುಗಿಸ್ಬಿಡ್ಬೋದು. ಸುಧಾಶ್ಯಾಮ್ ಸುಂದರ್ ಮಾತಾಜಿ, ಅರುಣಾ ಮಾತಾಜಿ, ನೀವೆಲ್ಲ ಸ್ವಲ್ಪ ಜಾಯ್ನ್ ಆಗ್ಬಿಟ್ಟು ನಡ್ಸ್ಕೊಡಿ. ಸಂಗೀತ ಮಾತಾಜಿ, ಓಕೆನಾ? ಎಷ್ಟು? ಓಕೆ, ಹರೇ ಕೃಷ್ಣ. ಏನು ಪ್ರಶ್ನೆ ಇಲ್ಲ ತಗೋಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ನಂತರ ಶ್ರೀಮದ್ ಭಗವದ್ಗೀತಾ ಕಿ ಜೈ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ನಿಮ್ಮೆಲ್ಲರ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಪ್ರಣಾಮ ಎಲ್ಲ ಡಿವೋಟೀಸ್. ಹರೇ ಕೃಷ್ಣ. ಹರೇ ಕೃಷ್ಣ. ರಾಧಿಕಾ ಮಾತಾಜಿ, ಸ್ವಾತಿ ಮಾತಾಜಿ, ಸುರೇಖಾ ಮಾತಾಜಿ, ಸಂಗೀತ ಮಾತಾಜಿ, ರೇಣುಕಾ ಮಾತಾಜಿ, ನಿರ್ಮಲಾ ಮಾತಾಜಿ, ಭವಾನಿ ಮಾತಾಜಿ, ಅರುಣಾ ಮಾತಾಜಿ, ಸುನೀತಾ ಬರಡೆ ಮಾತಾಜಿ, ಸುಮಂಗಳಾ ಮಾತಾಜಿ, ಸುಧಾಶ್ಯಾಮ್ ಸುಂದರ್ ಮಾತಾಜಿ, ರೇಣುಕಾ ಮಾತಾಜಿ, ಪ್ರೇಮ ಮಾತಾಜಿ, ನಿಶಾಂತ ಮಾತಾಜಿ, ಸುಧಾ ಬರಡೆ ಮಾತಾಜಿ, ಭಾರತಿ ನವಣಿ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು.